ಹಲೋ ಗಾಯ್ಸ್, ಒಂದು ದಿನ ಒಬ್ಬ ಹುಡುಗಂಗೆ ಒಂದು ಕತ್ತಿ ಸಿಗುತ್ತೆ. ಆ ಕತ್ತಿನ ಇವನು ಕೈಗೆ ತಗೊಂಡಿದ ತಕ್ಷಣ ಗೊತ್ತಾಗೋಗುತ್ತೆ ಅದು ಎಕ್ಸ್ಕ್ಯಾಲಿಬರ್ ಅಂತ. ಈ ಎಕ್ಸ್ಕ್ಯಾಲಿಬರ್ ನ ಪಡ್ಕೊಬೇಕು ಅಂದ್ಬಿಟ್ಟು ಪಾತಾಳಲ್ಲಿ ಹೋಗ್ತಲಿರಂತ ಒಂದು ಮಾನ್ಸ್ಟರ್ ಈ ಎಕ್ಸ್ಕ್ಯಾಲಿಬರ್ ನ ತಗೊಳ್ಳೋದಕ್ಕೆ ಏನ್ಬಿಟ್ಟು ಇವನ ಹಿಂದೆ ಬೀಳುತ್ತೆ. ಆ ಎಕ್ಸ್ಕ್ಯಾಲಿಬರ್ ನ ತಗೊಂಡು ಇಡೀ ಭೂಮಿನ ನಾಶ ಮಾಡೋದಕ್ಕೆ ಅಂತ ಬರ್ತಾ ಇರುತ್ತೆ. ಇದನ್ನ ತಿಳ್ಕೊಂಡ ಈ ಹುಡುಗ ತನ್ನ ಪ್ರಪಂಚನ ಕಾಪಾಡೋದಕ್ಕೆ ಏನನ್ನೆಲ್ಲ ಮಾಡ್ತಾನೆ ಅಂತ ಇವತ್ತು ನಾವು ಈ ಮೂವಿ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ದ ಕಿಡ್ ಹೂ ಕುಡ್ ಬಿ ಕಿಂಗ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನು ಇಬ್ರಾಹಿಂ ಲಿಂಕನ್ ವೆಂಪೈರ್ ಎಂಟರ್ ಅಂತ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇನ್ನೂ ಯಾರಾದ್ರೂ ಮೂವಿ ನೋಡಿಲ್ಲ ಅಂದ್ರೆ ಇಂಡಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಏನಾರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ. ಸರಿ, ಕಥೆಯೊಳಗಡೆ ಹೋಗೋಣ ಬನ್ನಿ. ಮೂವಿ ಓಪನಿಂಗ್ ಸೀನ್ ಅಲ್ಲಿ ನಮ್ಗೆ ಆನಿಮೇಟೆಡ್ ಸ್ಟೋರಿನ ತೋರಿಸ್ತಾರೆ. ಬ್ರಿಟನ್ ಅನ್ನೋ ಒಂದು ದೇಶನ ಊತರ್ ಅನ್ನೋ ಒಬ್ಬ ರಾಜ ಆಳ್ತಾ ಇರ್ತಾನೆ. ಆದ್ರೆ ಇದ್ದಕ್ಕಿದ್ದಂಗೆನೆ ಅವನು ಸತ್ತೋಗ್ಬಿಡ್ತಾನೆ. ಅವ್ನು ಸತ್ತೋದ್ಮೇಲೆ ಆ ರಾಜ್ಯಕ್ಕೋಸ್ಕರ ಅಕ್ಕಪಕ್ಕದಲ್ಲಿರೋ ರಾಜ್ಯಗಳೆಲ್ಲ ಕಿತ್ತಾಡೋಕೆ ಶುರು ಆಗುತ್ತೆ. ಅವಾಗ ಮರ್ಲಿನ್ ಅನ್ನೋ ಒಬ್ಬ ಮೆಜಿಷಿಯನ್ ಬಂದ್ಬಿಟ್ಟು ಒಂದು ಎಕ್ಸ್ಕ್ಯಾಲಿಬರ್ ನ ಕ್ರಿಯೇಟ್ ಮಾಡ್ತಾನೆ ತನ್ನ ಒಂದು ಮ್ಯಾಜಿಕ್ ಇಂದ. ಆ ಒಂದು ಎಕ್ಸ್ಕ್ಯಾಲಿಬರ್ ಕತ್ತಿನ ಒಂದು ಕಲ್ ಮಧ್ಯಕ್ಕೆ ಸಿಗಿಸ್ಬಿಟ್ಟು ಯಾರು ಈ ಕತ್ತಿನ ಎತ್ತುತ್ತಾರೋ ನೆಕ್ಸ್ಟ್ ಅವರ ಈ ಬ್ರಿಟನ್ ದೇಶಕ್ಕೆ ರಾಜ ಆಗ್ತಾರೆ ಅಂತ ಅನೌನ್ಸ್ಮೆಂಟ್ ಮಾಡ್ಬಿಡ್ತಾನೆ. ಅದೇ ರೀತಿ ತುಂಬಾ ಜನ ಎತ್ತೋಕೆ ಟ್ರೈ ಮಾಡ್ತಾರೆ, ಬಟ್ ಆದ್ರೆ ಯಾರ ಕೈಲೂ ಎತ್ತೋಕೆ ಆಗೋದಿಲ್ಲ. ಆದ್ರೆ ಒಂದು ದಿನ ಆರ್ಥರ್ ಅನ್ನೋ ಒಂದು ಹುಡುಗ ಈ ಒಂದು ಕತ್ತಿನ ಎತ್ತುತ್ತಾನೆ. ಆಕ್ಚುಲಿ ಇವನು ಊತರ್ನ ಕಳ್ದೋಗಿರಂತ ಒಬ್ಬ ಮಗ ಆಗಿರ್ತಾನೆ. ಇದರಿಂದ ಈ ಬ್ರಿಟನ್ ಅನ್ನೋ ಒಂದು ದೇಶಕ್ಕೆ ಇವನೇ ರಾಜ ಆಗ್ತಾನೆ. ಇವನು ತುಂಬಾ ಚೆನ್ನಾಗಿ ಆಳ್ವಿಕೆ ಮಾಡ್ತಾ ಇರ್ತಾನೆ. ಯಾಕೆ ಅಂದ್ರೆ ಇವನ್ ಅಕ್ಕಪಕ್ಕ ಇದ್ದಂತಹ ರಾಜ್ಯಗಳ ಜೊತೆ ಯುದ್ಧನೇ ಮಾಡ್ದಲೆ ಅವ್ರಗಳನ್ನ ಫ್ರೆಂಡ್ ಆಗಿ ಮಾಡ್ಕೊಂಡು ಎಲ್ಲರೂ ಕೂಡ ಹುಟ್ಟಿಗೆ ಚೆನ್ನಾಗಿ ಆಳ್ವಿಕೆ ಮಾಡೋಣ ಅನ್ಬಿಟ್ಟು ಫ್ರೆಂಡ್ಶಿಪ್ ನ ಮಾಡ್ಕೊಂಡು ಆಳ್ವಿಕೆ ಮಾಡ್ತಾ ಇರ್ತಾನೆ. ಆದ್ರೆ ಈ ಒಂದು ರಾಜ್ಯನ ಪಡ್ಕೊಬೇಕು ಅಂದ್ಬಿಟ್ಟು ಆರ್ಥರ್ ನ ಸ್ಟೆಪ್ ಸಿಸ್ಟರ್ ಮೊರ್ಗ್ಯಾನ ತುಂಬಾ ಟ್ರೈ ಮಾಡ್ತಾ ಇರ್ತಾಳೆ. ಇವಳೊಬ್ಳು ಆಕ್ಚುಲಿ ಒಂದು ಬ್ಲಾಕ್ ಮ್ಯಾಜಿಕ್ ಮಾಡೋಳಾಗಿರ್ತಾಳೆ. ಇದರಿಂದ ಆರ್ಥರ್ ಇವಳನ್ನ ಹೀಗೆ ಬಿಟ್ರೆ ಆಗೋದಿಲ್ಲ ಅನ್ಬಿಟ್ಟು ತನ್ನ ಸ್ನೇಹಿತರನ್ನೆಲ್ಲ ಹಾಕೊಂಡು ಇವಳ ಮೇಲೆ ಯುದ್ಧನ ಸಾರಿ ಇವಳನ್ನ ಕ್ಯಾಚ್ ಮಾಡ್ಕೊಂಡು ಭೂಮಿ ಒಳಗಡೆ ಒಂದು ನರಕಲೋಕನ ಓಪನ್ ಮಾಡಿ ಅದ್ರೊಳಗಡೆ ಕಳಿಸ್ಬಿಡ್ತಾನೆ. ಅವಳು ಕೂಡ ಹೋಗ್ಬೇಕಾದ್ರೆ ನಾನು ಮತ್ತೆ ಬಂದೇ ಬರ್ತೀನಿ, ಆ ಎಕ್ಸ್ಕ್ಯಾಲಿಬರ್ ನ ತಗೊಳ್ಳೋದಕ್ಕೆ ನಾನು ಮತ್ತೆ ಬಂದೇ ಬರ್ತೀನಿ ಅನ್ಬಿಟ್ಟು ಆ ಒಂದು ನರಕದೊಳಗಡೆ ಹೊರಟೋಗ್ಬಿಡ್ತಾಳೆ. ಇಲ್ಲಿಂದ ಸೀನ್ ಕಟ್ ಆಗಿ ಈ ಮೂವಿಯ ಹೀರೋನ ನೋಡ್ತೀವಿ. ಇವನ ಹೆಸರು ಅಲೆಕ್ಸ್ ಅಂತ. ಅಲೆಕ್ಸ್ ಕ್ಲೀನ್ ಆಗಿ ರೆಡಿ ಆಗ್ಬಿಟ್ಟು ಹಾಗೆ ಸ್ಕೂಲ್ಗೆ ಹೋಗ್ತಾ ಇರ್ತಾನೆ. ಹೋಗ್ಬೇಕಾದ್ರೆ ಇವನ್ಗೊಂದು ಮೆಸೇಜ್ ಬರುತ್ತೆ ಇವನ್ ಫ್ರೆಂಡ್ ಬ್ರೆಡರ್ಸ್ ಕಡೆಯಿಂದ. ಇವನು ಕೂಡ ಫಾಸ್ಟ್ ಆಗಿ ಸ್ಕೂಲ್ ಹತ್ರ ಹೋಗಿ ನೋಡ್ತಾನೆ. ಲ್ಯಾನ್ಸ್ ಮತ್ತೆ ಕೇಸು ಇವರಿಬ್ರು ಸೇರ್ಕೊಂಡು ಇವನ್ ಫ್ರೆಂಡ್ ಬ್ರೆಡರ್ಸ್ ನ ಹಾಕೊಂಡು ಚೆನ್ನಾಗಿ ತುಳಿತಾ ಇರ್ತಾರೆ. ಇದರಿಂದ ನನ್ನ ಫ್ರೆಂಡ್ ಯಾಕೆ ಹಿಂಸೆ ಕೊಡ್ತಿದ್ರಿ ಅಂತ ಕೇಳಕ್ ಹೋದಾಗ ಲ್ಯಾನ್ಸ್ ಇವನ್ಗೂ ಕೂಡ ಸರಿಯಾಗಿ ಹೊಡಿತಾನೆ. ಇದರಿಂದ ಇವನ್ಗೂ ಕೋಪ ಬಂದ್ಬಿಟ್ಟು ಅಲ್ಲೇ ಹೊಡೆದಾಡಕ್ಕೆ ಶುರು ಮಾಡ್ಕೋತಾರೆ. ಅವಾಗ ಟೀಚರ್ ಬಂದ್ಬಿಟ್ಟು ಇಬ್ರು ಸಮಾಧಾನ ಮಾಡ್ತಾರೆ. ಆ ಸ್ಕೂಲ್ ನ ಪ್ರಿನ್ಸಿಪಲ್ ನಮ್ಮ ಅಲೆಕ್ಸ್ಗೆ ಇದೇ ನಿನ್ಗೆ ಲಾಸ್ಟ್ ವಾರ್ನಿಂಗು, ಇನ್ಮೇಲೆ ಏನಾದ್ರೂ ಈ ತರ ಗಲಾಟೆ ಮಾಡ್ಕೊಂಡ್ರೆ ಸ್ಕೂಲಿಂದ ಕಿತ್ತಾಕ್ಬಿಡ್ತೀನಿ ಅಂತ ಬೈದ್ಬಿಟ್ಟು ಕಳಿಸ್ತಾರೆ. ಇವನ್ ಸ್ಕೂಲ್ ನ ಮುಗಿಸ್ಕೊಂಡು ಮನೆಗೆ ಬಂದಾಗ ಇವ್ರ ತಾಯಿ ಮ್ಯಾರಿಗೂ ಕೂಡ ಗೊತ್ತಾಗ್ಬಿಟ್ಟಿರುತ್ತೆ ಇವ್ನ್ ಜಗಳ ಮಾಡ್ಕೊಂಡಿದ್ದಾನೆ ಅಂತ ಪ್ರಿನ್ಸಿಪಲ್ ಹೇಳ್ಬಿಟ್ಟಿರ್ತಾರೆ. ಇದರಿಂದ ಬಂದ್ಬಿಟ್ಟು ಏನ್ ತುಕಿ ಜಗಳ ಮಾಡ್ಕೊಂಡೆ ಅಂತ ಕೇಳಿದಾಗ ಅದಕ್ಕೆ ಅಲೆಕ್ಸ್ ಕೂಡ ಅವ್ರು ನನ್ನ ಫ್ರೆಂಡ್ಸ್ ನ ರೇಗಿಸ್ತಿದ್ರು ಅದಕ್ಕೋಸ್ಕರ ಜಗಳ ಮಾಡಿದೆ ಅಂತ. ಮತ್ತೆ ಪ್ರಿನ್ಸಿಪಲ್ ಹತ್ರ ಈ ವಿಷಯ ಯಾಕೆ ಹೇಳಿಲ್ಲ ಅಂತ ಕೇಳಿದಾಗ ಅದಕ್ಕೆ ಇವನು ಕೂಡ ನಾನೇನಾದ್ರೂ ಈ ವಿಷಯನ ಪ್ರಿನ್ಸಿಪಲ್ ಹತ್ರ ಹೇಳಿದ್ರೆ ಈ ಜಗಳ ಇನ್ನೂ ದೊಡ್ಡದಾಗ್ತಿತ್ತು, ಅದ್ ನನ್ಗೆ ಇಷ್ಟ ಇಲ್ಲ ಅಂತ. ಅದಕ್ಕೆ ಇವ್ರ ತಾಯಿನೂ ಕೂಡ ನೋಡು ನಿಜ ಹೇಳಿದ್ರೆ ಯಾವತ್ತೂ ಕೂಡ ತೊಂದರೆ ಆಗೋದಿಲ್ಲ, ನೀನ್ ನಿಜ ಹೇಳೋದಕ್ಕೆ ಭಯ ಪಡ್ಕೊಂಬೇಡ ಅಂತ. ಅದಕ್ಕೆ ಅಲೆಕ್ಸ್ ನನ್ಗಂಗ ಅನ್ನಿಸ್ತಾ ಇಲ್ಲ, ನಾನು ಏನ್ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ನಮ್ಮ ತಂದೆ ಇದ್ದಿದ್ರೆ ಅರ್ಥ ಮಾಡ್ಕೊಡೋರು ಅಂದ್ಬಿಟ್ಟು ಇವ್ನ್ ಬೇಜಾರ್ ಮಾಡ್ಕೊಂಡ್ ಮಲ್ಕೊಂಡ್ಬಿಡ್ತಾನೆ. ಇವನ್ಗೆ ತಂದೆ ಇರೋದಿಲ್ಲ. ಮತ್ತೆ ನೆಕ್ಸ್ಟ್ ಡೇಗೆ ಅಲೆಕ್ಸ್ ಹೀಗೆ ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೆ ಆ ಲ್ಯಾನ್ಸ್ ಇವನ್ಗೆ ಚೂಡಾಯಿಸ್ತಾ ಇರ್ತಾನೆ, ಇವತ್ತಿನ ಸಾಯಿಸ್ತೀನಿ ಅಂತ. ಮತ್ತೆ ಕ್ಲಾಸ್ ನ ಮುಗಿಸ್ಕೊಂಡು ಹೀಗೆ ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ಲ್ಯಾನ್ಸ್ ಮತ್ತೆ ಕೇಸು ಇಬ್ರು ಕೂಡ ಇವನ್ನ ಹೊಡೆಯೋದಕ್ಕೆ ಏನ್ಬಿಟ್ಟು ಅಟ್ಟಾಡ್ಸ್ಕೊಂಡ್ ಬರ್ತಾ ಇರ್ತಾರೆ. ಇದರಿಂದ ಇವ್ರ ಕೈಯಿಂದ ತಪ್ಪಿಸ್ಕೊಬೇಕು ಅಂದ್ಬಿಟ್ಟು ಇವನು ಕೂಡ ತುಂಬಾ ಸ್ಪೀಡ್ ಆಗಿ ಓಡೋಕ್ ಶುರು ಮಾಡ್ತಾನೆ. ಓಡ್ತಾ ಒಂದು ಡೆಮಾಲಿಷ್ ಆಗಿರೋಂತ ಒಂದು ಬಿಲ್ಡಿಂಗ್ ಹತ್ರ ಬರ್ತಾರೆ. ಇವನ್ನ ಹೊಡೆಯೋದಕ್ಕೆ ಅಂತ ಇವನ ಹತ್ರನೇ ಹೋಗ್ತಾ ಇರ್ತಾರೆ. ಈ ಅಲೆಕ್ಸ್ ಕೂಡ ಹಿಂದೆ ಹೋಗ್ತಾ ಇರ್ತಾನಲ್ಲ ಆ ಒಂದು ಬಿಲ್ಡಿಂಗ್ ಮೇಲಿಂದ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಇವರು ಕೂಡ ಬಂದು ನೋಡ್ತಾರೆ, ಅಲೆಕ್ಸ್ ಕೆಳಗಡೆ ಬಿದ್ದೋಗ್ಬಿಟ್ಟಿರ್ತಾನೆ. ಇದರಿಂದ ಸತ್ಕಿತ್ ಹೋದ್ನ ಅಂದ್ಬಿಟ್ಟು ಭಯ ಪಡ್ಕೊಂಡು ಅವ್ರಲ್ಲಿಂದ ಓಡೋಗ್ಬಿಡ್ತಾರೆ. ಅವ್ರು ಹೋಗಾದ್ಮೇಲೆ ಇವನ್ ಎದ್ದೇಳ್ತಾನೆ. ಆಕ್ಚುಲಿ ಒಂದು ಮಳ್ ಮೇಲೆ ಬಿದ್ದಿರ್ತಾನೆ ಇವನು, ಇವನ್ಗೇನು ಹಾಗೆ ಇರೋದಿಲ್ಲ. ಮತ್ತೆ ಹಾಗೆ ಮುಂದೆ ನೋಡ್ತಾನೆ ಒಂದು ಕತ್ತಿ ಇರುತ್ತೆ. ಆ ಒಂದು ಕತ್ತಿನ ಎತ್ಕೊಂಡಿದ ತಕ್ಷಣ ಇವನ್ ಕೈಗೆ ಈಸಿಯಾಗಿ ಬಂದ್ಬಿಡುತ್ತೆ. ಇದ್ಯಾವ ಕತ್ತಿ ಅಂತ ತಿಳ್ಕೊಬೇಕು ಅಂದ್ಬಿಟ್ಟು ಇವನ್ ಫ್ರೆಂಡ್ ನ ಇವನ್ ಮನೆಗೆ ಕರೀತಾನೆ. ಮತ್ತೆ ನಮ್ಗೆ ಇಲ್ಲಿ ಪಾತಾಳ ಲೋಕದಲ್ಲಿ ಮೊರ್ಗ್ಯಾನ ತೋರಿಸ್ತಾರೆ. ಇವಳಿಗೆ ಗೊತ್ತಾಗೋಗ್ಬಿಟ್ಟಿರುತ್ತೆ ಎಕ್ಸ್ಕ್ಯಾಲಿಬರ್ ನ ಯಾರೋ ಎತ್ತಿದ್ದಾರೆ ಅಂತ. ಇದ್ರಿಂದ ಇವ್ರನ್ನ ಒಂದು ಅಸಿಸ್ಟೆಂಟ್ ಅಂದ್ರೆ ಮರದ ಬೇರುಗಳನ್ನ ಕಳಿಸ್ತಾಳೆ ಆಚೆಗಡೆಗೆ, ಯಾರದು ನೋಡ್ಕೊಂಡ್ ಬರ್ರಿ ಹೋಗಿ ಅಂದ್ಬಿಟ್ಟು. ಇಲ್ಲಿ ಅಲೆಕ್ಸ್ ಬೆಡರ್ಸ್ ಹತ್ರ ಈ ಒಂದು ಕತ್ತಿ ಹೇಗ್ ಸಿಕ್ತು ಅಂತ ಇವನ್ಗೆ ಎಲ್ಲಾನು ಕೂಡ ಹೇಳ್ತಾ ಇರ್ತಾನೆ. ಆ ಕತ್ತಿ ಮೇಲೆ ಕೆಲವು ಅಕ್ಷರಗಳು ಬರ್ದಿರ್ತವೆ, ಅದನ್ನ ಬೆಡರ್ಸ್ ಟ್ರಾನ್ಸ್ಲೇಟ್ ಮಾಡ್ತಾನೆ. ಅವಾಗ ಗೊತ್ತಾಗುತ್ತೆ ಇದು ಆರ್ಥರ್ ನ ಕತ್ತಿ ಎಕ್ಸ್ಕ್ಯಾಲಿಬರ್ ಅಂತ. ಅದ್ರ ಮೇಲೆ ಟಿಂಟೇಜಲ್ ಅಂತಾನು ಕೂಡ ಬರ್ದಿರುತ್ತೆ. ಈ ಪದನ ಅಲೆಕ್ಸ್ ಎಲ್ಲೋ ಕಲಿಯಿರ್ತಾನೆ. ಅದು ಎಲ್ಲಿ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಇವ್ರ ತಂದೆ ಇವನ್ಗೆ ಅಂತ ಒಂದು ಬುಕ್ ನ ಕೊಟ್ಟಿರ್ತಾರೆ, ದ ಕಿಂಗ್ ಆಫ್ ದಿ ರೌಂಡ್ ಟೇಬಲ್ ಅಂತ.
ಅಂತ ಆ ಬುಕ್ ನ ಓಪನ್ ಮಾಡ್ತಾನೆ. ಆ ಬುಕ್ ಒಳಗಡೆ ಟಿಂಟಾಜೆಲ್ ಅಂತ ಒಂದು ಐಲ್ಯಾಂಡ್ ಇರುತ್ತೆ. ಅದೇ ಜಾಗದಲ್ಲಿ ಆರ್ಥರ್ ಕಿಂಗ್ ಇದ್ದಿದ್ದು ಜಾಗನ ನೋಡಿದ್ದೀನಿ. 5 ವರ್ಷ ಇರ್ಬೇಕಾದ್ರೆ ನಮ್ ತಂದೆ ಈ ಜಾಗಕ್ಕೆ ಕರ್ಕೊಂಡು ಹೋಗಿದ್ರು. ನಮ್ ತಂದೆನೂ ಕೂಡ ಅಲ್ಲೇ ಇರ್ತಿದ್ರು ಅಂತ. ಇದರಿಂದ ಬ್ರದರ್ಸ್ ಏನ್ ಹೇಳ್ತಾನೆ ಅಂದ್ರೆ, ನನಗೆ ಅನ್ನಿಸ್ತೈತೆ ಈ ಒಂದು ತಲವಾರು ಆರ್ಥರ್ದೇ ಎಕ್ಸ್ಕೆಲಿಬರ್ ಆಗಿದೆ ಅಂತ. ಇದರಿಂದ ಅಲೆಕ್ಸ್ ಕೂಡ ಇದನ್ನ ಕಾಮಿಡಿಯಾಗೆ ತಗೋತಾನೆ. ಇದು ಎಕ್ಸ್ಕೆಲಿಬರ್ ಆಗಿರೋದಕ್ಕೆ ಚಾನ್ಸ್ ಇರೋದಿಲ್ಲ, ಇದ್ಯಾವ್ದು ಬೇರೆ ಕತ್ತಿ ಆಗಿರುತ್ತೆ, ಇದು ಎಕ್ಸ್ಕೆಲಿಬರ್ ಆಗಿರೋಕ್ ಸಾಧ್ಯನೇ ಇಲ್ಲ ಅಂತ. ಹಾಗೆ ಆ ಕತ್ತಿ ಜೊತೆ ಇಬ್ರು ಆಟ ಆಡ್ತಾ ಇರ್ತಾರೆ. ಅವಾಗ ಅವ್ರ ತಾಯಿ ರೂಮ್ ಒಳಗಡೆ ಬರ್ತಾರೋ ಶಬ್ದ ಕೇಳಿಸಿ ಆ ಒಂದು ಎಕ್ಸ್ಕೆಲಿಬರ್ ನ ಒಂದು ಕಬೋರ್ಡ್ ಒಳಗಡೆ ಹಿಕ್ಬಿಟ್ಟು ಇವ್ನ ಫ್ರೆಂಡ್ ನ ಅಲ್ಲಿಂದ ಕಳಿಸ್ಬಿಡ್ತಾನೆ. ಇಲ್ಲಿಂದ ಸೀನ್ ಕಟ್ ಆಗಿ ನಮ್ಗೆ ಕೆಲವು ಕಲ್ಲುಗಳಿಂದ ಮಧ್ಯ ಒಬ್ಬ ಮಿಸ್ಟೀರಿಯಸ್ ಆಗಿರೋ ಹುಡುಗ ಆಚೆ ಬರ್ತಾನೆ. ಬಂದ್ಬಿಟ್ಟು ಒಂದು ಅಂಗಡಿ ಒಳಗಡೆ ಹೋಗ್ಬಿಟ್ಟು ತನ್ನ ಒಂದು ಮ್ಯಾಜಿಕ್ ನ ಯೂಸ್ ಮಾಡ್ಬಿಟ್ಟು ಅವ್ನ ಬಟ್ಟೆನ ಇವ್ನು ಹಾಕೊಂಡು ಹೋಗ್ತಾ ಇರ್ತಾನೆ. ಇವನು ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಹೋಗ್ತಿರೋದ್ರಿಂದ ಪೊಲೀಸ್ ಅವರು ಇವ್ನು ಹಿಡ್ಕೊಂಡು ಕೇಳ್ತಾ ಇರ್ತಾರೆ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ. ಆದ್ರೆ ಅವ್ರಿಗೂ ಕೂಡ ಇವನು ಮ್ಯಾಜಿಕ್ ನ ಮಾಡ್ಬಿಟ್ಟು ನಾನು ಎಲ್ಲಿಗೆ ಹೇಳ್ತೀನೋ ಅಲ್ಲಿಗೆ ನೀವು ಕರ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಮ್ಯಾಜಿಕ್ ನ ಮಾಡಿ ಲಂಡನ್ ಗೆ ಬರ್ತಾನೆ. ಬಂದ್ಬಿಟ್ಟು ನಮ್ ಹೀರೋ ಅಲೆಕ್ಸ್ ಓದ್ತಾ ಇದನ್ನಲ್ಲ ಸ್ಕೂಲ್, ಆ ಒಂದು ಸ್ಕೂಲ್ಗೆ ಅಡ್ಮಿಷನ್ ತಗೋತಾನೆ. ಇವನ ಹೆಸರು ಮಾರ್ಟಿನ್ ಅಂತ. ಈ ಮಾರ್ಟಿನ್ ಗೆ ಎಕ್ಸ್ಕೆಲಿಬರ್ ಕತ್ತಿನ ಈ ಅಲೆಕ್ಸ್ ಐತಿರೋದು ಅಂತ ಗೊತ್ತಾಗ್ಬಿಟ್ಟು ಯಾವಾಗ್ಲೂ ಕೂಡ ಇವನ್ನೇ ನೋಡ್ತಾ ಇರ್ತಾನೆ. ಪ್ರತಿಯೊಂದು ಕ್ಲಾಸ್ ಅಲ್ಲೂ ಇವನ್ನೇ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾನೆ. ಒಂದು ಕ್ಲಾಸ್ ಅಲ್ಲಿ ಹೀಗೆ ಟೀಚರ್ ಪಾಠ ಮಾಡ್ತಿರ್ಬೇಕಾದ್ರೆ ಸೂರ್ಯಗ್ರಹಣ ಆದಷ್ಟು ಬೇಗ ಬರ್ತಾ ಇದೆ ಅಂತ ಹೇಳ್ಬಿಡ್ತಾರೆ. ಇದನ್ನ ಕೇಳಿಸ್ಕೊಂಡ ಇವನು ಸೂರ್ಯಗ್ರಹಣ ಯಾವಾಗ ಬರ್ತೈತೆ ಹೇಳಿದಾಗ ಇನ್ನು 4 ದಿವಸ ಇದೆ ಸೂರ್ಯಗ್ರಹಣ ಬರೋದಕ್ಕೆ ಅಂತ. ಇದನ್ನ ಕೇಳಿಸ್ಕೊಂಡಿದ್ದ ಮಾರ್ಟಿನ್ ಅಲೆಕ್ಸ್ ಹತ್ರ ಹೋಗ್ಬಿಟ್ಟು ಸೂರ್ಯಗ್ರಹಣ ಬರೋ ಅಷ್ಟಲ್ಲಿ ನಾವು ಮೊರ್ಗಾನನ್ನ ಮುಗಿಸ್ಬೇಕು, ನೀನು ಆ ಒಂದು ಎಕ್ಸ್ಕೆಲಿಬರ್ ನ ಎತ್ತಿರೋದ್ರಿಂದ ನೀನೇ ಈಗ ಮೊರ್ಗೇರನ್ನ ಮುಗಿಸ್ಬೇಕು, ಬೇಗ ರೆಡಿ ಆಗುಂತ. ಆದ್ರೆ ಅಲೆಕ್ಸ್ ಯಾರೋ ನೀನು ಯಾಕೋ ಹುಚ್ಚಿನ ತರ ಮಾತಾಡ್ತಿದ್ಯಾ, ನನ್ಗೆ ನೀನ್ ಯಾರು ಅಂತಾನೆ ಗೊತ್ತಿಲ್ಲ ಅನ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಮತ್ತೆ ನೈಟು ಅಲೆಕ್ಸ್ ಹೀಗೆ ಮನ್ಗಿರ್ಬೇಕಾದ್ರೆ ಇವನ್ಗೆ ಒಂದು ಶಬ್ದ ಬರುತ್ತೆ. ಇದರಿಂದ ಎದ್ಬಿಟ್ಟು ಮನೆ ಆಚೆಗಡೆ ಇವನ್ ಗಾರ್ಡನ್ ಅಲ್ಲಿ ನೋಡಿದಾಗ ಆ ಗಾರ್ಡನ್ ಪೂರ್ತಿ ಬ್ರೇಕ್ ಆಗ್ಬಿಟ್ಟು ಅದ್ರೊಳಗಡೆಯಿಂದ ಒಂದು ಫೈರ್ ಮಾಸ್ಟರ್ ಆಚೆಗಡೆ ಬರುತ್ತೆ. ಇದನ್ನು ನೋಡಿ ಫುಲ್ ಎದ್ರುಕೊಂಡ್ಬಿಡ್ತಾನೆ. ಮತ್ತೆ ಇವನ ಮನೆ ಒಳಗಡೆನೂ ಕೂಡ ಶಬ್ದ ಬರುತ್ತೆ. ಏನು ಅನ್ಬಿಟ್ಟು ಮನೆ ಆಚೆ ಬಂದ್ ನೋಡಿದಾಗ ಆ ಒಂದು ಫೈರ್ ಮಾಸ್ಟರ್ ಇವನ್ನ ಸಾಯಿಸೋದಕ್ಕೆ ಅಂತ ಇವನ ಹತ್ರ ಬರ್ತಾ ಇರುತ್ತೆ. ಇವನು ಇವ್ರ ಅಮ್ಮನ ಕಾಪಾಡೋಣ ಅಂತ ಇವ್ರ ಅಮ್ಮನ ಹತ್ರ ಹೋಗಿ ನೋಡ್ತಾನೆ. ಅಲ್ಲಿ ಇವ್ರ ತಾಯಿನೇ ಇರೋದಿಲ್ಲ. ಇದರಿಂದ ಇವನ ರೂಮ್ ಒಳಗಡೆ ಬಂದ್ಬಿಟ್ಟು ಡೋರ್ ನ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಆ ಒಂದು ಎಕ್ಸ್ಕೆಲಿಬರ್ ಲೈಟ್ ಬ್ಲಿಂಕ್ ಆಗ್ತಾ ಇರುತ್ತೆ. ಹೋಗಿ ಅದನ್ನ ಕೈಯಲ್ಲಿ ಹಿಡ್ಕೊಂಡ್ಬಿಡ್ತಾನೆ. ನೋಡ್ತಿದ್ದಂಗೆನೆ ಆ ಒಂದು ಮಾಸ್ಟರ್ ಕೂಡ ಇವನ ಒಂದು ರೂಮ್ ಒಳಗಡೆ ಬರುತ್ತೆ. ಇವನು ಕೂಡ ಆ ಒಂದು ಎಕ್ಸ್ಕೆಲಿಬರ್ ಇಂದ ಅದಕ್ಕೆ ಹೊಡಿಯಕ್ಕೆ ನೋಡ್ತಾನೆ. ಆದ್ರೆ ಆ ಮಾಸ್ಟರ್ ಆ ಒಂದು ಎಕ್ಸ್ಕೆಲಿಬರ್ ನ ಹೊಡೆದು ಸೈಡ್ ಅಲ್ಲಿ ಬಿಸಾಕ್ಬಿಟ್ಟು ಇವನ್ನ ಹೊಡೆದು ಸಾಯಿಸಕ್ಕೆ ಅಂತ ಇವನ ಹತ್ರ ಬರ್ತಿರ್ಬೇಕಾದ್ರೆ ಆಗ ಸಡನ್ ಆಗಿ ಅಲ್ಲಿಗೆ ಮಾರ್ಟಿನ್ ಬಂದ್ಬಿಟ್ಟು ಆ ಒಂದು ಮಾಸ್ಟರ್ ಕತೆನ ಮುಗಿಸ್ಬಿಡ್ತಾನೆ. ಅಲೆಕ್ಸ್ ನೋಡ್ತಾನೆ ಇವನ್ ಕಣ್ ಮುಂದಗಡೆ ಮಾರ್ಟಿನ್ ಬಿದ್ದೋಗ್ಬಿಟ್ಟಿರ್ತಾನೆ. ಇದರಿಂದ ಅವನ ಹತ್ರ ಹೋದಾಗ ಇವನ್ಗೆ ಅಂತ ಒಂದು ಅಡ್ರೆಸ್ ನ ಕೊಡ್ತಾನೆ. ನಾಳೆ ಬೆಳಗ್ಗೆ ಇಲ್ಲಿ ಬಂದು ನನ್ನ ಮೀಟ್ ಮಾಡು ಅಂದ್ಬಿಟ್ಟು ಇವನೊಂದು ಗೂಬೆಯಾಗಿ ಅಲ್ಲಿಂದ ಹಾರುಂಟೋಗ್ಬಿಡ್ತಾನೆ. ನೆಕ್ಸ್ಟ್ ನಾಳೆ ಬೆಳಗ್ಗೆ ಹಾಕ್ತಿದ್ದಂಗೆ ಇವ್ರ ತಾಯಿ ಮ್ಯಾರಿ ಇವನ ಎಪ್ಸೋನ್ ಅಂತ ಬಂದಾಗ ಈ ಒಂದು ಎಕ್ಸ್ಕೆಲಿಬರ್ ನ ನೋಡ್ಬಿಡ್ತಾಳೆ. ನೋಡ್ಬಿಟ್ಟು ಅವನ್ಗೆ ಪ್ರಶ್ನೆ ಮಾಡ್ತಾ ಇರ್ತಾಳೆ, ಯಾವ್ದಿದು ಕತ್ತಿ ಎಲ್ಲಿಂದ ಬಂತು ನಿನಗೆ ಅಂತ. ಅದಕ್ಕೆ ಇವನು ಕೂಡ ಇದು ಆರ್ಥರ್ ನ ಒಂದು ಎಕ್ಸ್ಕೆಲಿಬರ್, ಇದು ನನ್ಗೆ ಸಿಕ್ಕಿದೆ ಅಂತ ನೆನ್ನೆ ಏನೇನ್ ನಡೆದಿತ್ತು ಎಲ್ಲಾನು ಕೂಡ ಹೇಳ್ತಾನೆ. ಆದ್ರೆ ಇದನ್ನ ಯಾವ್ದು ನಾನು ನಂಬೋದಿಲ್ಲ. ನಿಮ್ ತಂದೆ ಈ ಬುಕ್ ನ ತಂದು ಕೊಟ್ಟಿದ್ದೆ ನಿನ್ಗೆ, ನೀನ್ ಮುಂದೆ ಒಬ್ಬ ದೊಡ್ಡ ವ್ಯಕ್ತಿ ಆಗ್ಲಿ ಅಂತ. ಅದ್ ಬಿಟ್ಬಿಟ್ಟು ಈ ಒಂದು ಹುಚ್ಚು ಕತೆಗಳನ್ನೆಲ್ಲ ನಿಜ ಅಂತ ನಂಬ್ಕೊಂಡು ಜೀವನ ಮಾಡೋದಕ್ಕಲ್ಲ ಅನ್ಬಿಟ್ಟು ಇದ್ಯಾವ್ದು ಇಲ್ಲ ನಂಬ್ಕೊಂಬೇಡ ಅಂತ ಹೇಳ್ತಿರ್ತಾಳೆ. ಆದ್ರೆ ಇದಕ್ಕೆಲ್ಲ ಇವನು ಒಪ್ಕೊಳ್ಳೋದಿಲ್ಲ. ಈ ಒಂದು ಕತ್ತಿ ನನಗೆ ಸಿಕ್ಕಿದೆ, ನೆನ್ನೆ ಏನೇನ್ ನೋಡ್ದೆ ಅಂತ ನನಗೆ ಗೊತ್ತು, ಇದ್ರ ಬಗ್ಗೆ ನಾನು ತಿಳ್ಕೊತೀನಿ ಅನ್ಬಿಟ್ಟು ಆ ಒಂದು ಕತ್ತಿನ ತಗೊಂಡು ಅಲ್ಲಿಂದ ಮನೆ ಆಚೆ ಕಡೆಗೆ ಓಡೋಗ್ಬಿಟ್ಟು ಇವನ್ ಫ್ರೆಂಡ್ ಬಡರ್ಸ್ ನ ಹಾಕೊಂಡು ನಿನ್ನೆ ಅವ್ನ ಅಡ್ರೆಸ್ ಕೊಟ್ಟಿದ್ನಲ್ಲ ಮಾರ್ಟಿನ್, ಅದೇ ಜಾಗಕ್ಕೆ ಹೋಗ್ತಾರೆ. ಮಾರ್ಟಿನ್ ಕೂಡ ಇವ್ರನ್ನ ನೋಡ್ಕೊಂಡು ಒಂದ್ ಜಾಗಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಹೇಳ್ತಾ ಹೋಗ್ತಾನೆ, ಎಕ್ಸ್ಕೆಲಿಬರ್ ನಿನ್ ಕೈಗೆ ಸಿಕ್ಕಿರೋದು ಮೋರ್ಗನ್ಗೆ ಗೊತ್ತಾಗೋಗ್ಬಿಟ್ಟಿದೆ, ಇದ್ರಿಂದಾನೇ ಅವಳು ಮೋಟರ್ಸ್ ಮಿಲನ್ಸ್ ಗಳನ್ನ ನಿನ್ನೆ ಮುಗಿಸೋದಕ್ಕೆ ಕಳಿಸ್ತಾಳೆ ಅಂತ. ಆದ್ರೆ ಈ ಮೋಟರ್ಸ್ ಮಿಲನ್ಸ್ ಗಳು ಬರೀ ನೈಟ್ ಹೊತ್ತು ಮಾತ್ರ ಬರ್ತವೆ. ಈ ಮೋಟರ್ಸ್ ಮಿಲನ್ಸ್ ಅಂದ್ರೆ ಏನು ಅಂದ್ರೆ ನಾವು ಅವಾಗ್ಲೇ ನೋಡಿದ್ವಲ್ಲ ಫೈರ್ ಮಾಸ್ಟರ್ಸ್ ಗಳು. ಈ ಮಾಸ್ಟರ್ಸ್ ಗಳು ಹೊರಗಡೆ ಬಂದಾಗ ಟೈಮ್ ಪೂರ್ತಿ ಫ್ರೀಸ್ ಆಗಿ ಹೋಗ್ಬಿಡುತ್ತೆ. ಈ ಮಾಸ್ಟರ್ಸ್ ಗಳು ಯಾರ ಕಣ್ಣಿಗೆ ಕಾಣ್ತಾರೆ ಅಂದ್ರೆ ಈ ಎಕ್ಸ್ಕೆಲಿಬರ್ ಲೀಡರು, ಮತ್ತೆ ಹಾಗೆ ಈ ಎಕ್ಸ್ಕೆಲಿಬರ್ ಇಂದ ಯಾರ್ಯಾರನ್ನ ನೀನ್ ಮುಟ್ತೀಯೋ ಅವ್ರಗಳಿಗೆ ಮಾತ್ರ ಕಾಣಿಸುತ್ತೆ ಅಂತ. ಇನ್ನ ಸೂರ್ಯಗ್ರಹಣ ಬರೋದಕ್ಕೆ ಇನ್ನು 3 ದಿನ ಇದೆ. ಆದಷ್ಟು ಬೇಗ ನೀನು ಆ ಮೊರ್ಗಾನ ಇರೋಂತ ಒಂದು ಜಾಗಕ್ಕೆ ಹೋಗಿ ಅವಳ ಕತೆನ ಮುಗಿಸ್ಬೇಕು, ಇಲ್ಲ ಅಂದ್ರೆ ಅವಳು ಈ ಒಂದು ಭೂಮಿ ಮೇಲೆ ಬಂದ್ಬಿಟ್ಟು ಇಡೀ ಭೂಮಿನೇ ಡಿಸ್ಟ್ರಾಯ್ ಮಾಡಾಕ್ ಬಿಡ್ತಾಳೆ ಅಂತ. ಇದನ್ನೆಲ್ಲ ಅಲೆಕ್ಸ್ ಕೇಳ್ಬಿಟ್ಟು, ನೋಡಪ್ಪ ನಾನು ಇನ್ನು 12 ವರ್ಷದ ಹುಡುಗ, ಇದನ್ನೆಲ್ಲ ನನ್ನ ಕೈಲಿ ಮಾಡೋದಕ್ಕೆ ಆಗೋದಿಲ್ಲ, ತಗೋ ನಿನ್ನ ಎಕ್ಸ್ಕೆಲಿಬರ್, ನೀನು ಬೇಡ ನಿನ್ ಸಹವಾಸನು ಬೇಡ ಅನ್ಬಿಟ್ಟು ಆ ಒಂದು ಕತ್ತಿನ ಅವನಿಗೆ ಕೊಟ್ಬಿಟ್ಟು ಹೊಂಟೋಗ್ತಾ ಇರ್ತಾನೆ. ಅವಾಗ ಮಾರ್ಟಿನ್ ಕೂಡ ಅವ್ನ ನಿಜವಾದ ರೂಪಕ್ಕೆ ವಾಪಸ್ ಬರ್ತಾನೆ. ಇವನ್ ಆಕ್ಚುಲಿ ನಿಜವಾದ ಹೆಸರು ಮರ್ಲಿನ್ ಅಂತ. ಇವಾಗ ಇವನು ಇಲ್ಲೊಂದು ಮ್ಯಾಜಿಕ್ ಟ್ರಿಕ್ ನ ಉಪಯೋಗಿಸ್ಬಿಟ್ಟು ಈ ಮೊರ್ಗಾನ ಏನಾದ್ರೂ ಈ ಭೂಮಿ ಮೇಲೆ ಬಂದ್ರೆ ಯಾವ ರೀತಿ ಭೂಮಿನ ಡಿಸ್ಟ್ರಾಯ್ ಮಾಡಕ್ ಬಿಡ್ತಾಳೆ ಅಂತ ಇವನ್ನ ಒಂದು ಮ್ಯಾಜಿಕ್ ಇಂದ ತೋರಿಸ್ಬಿಡ್ತಾನೆ. ಇದನ್ನು ನೋಡಿ ಸಿಕ್ಕಾಪಟ್ಟೆ ಹೆದರ್ಕೊಂಡು ಆ ಕತ್ತಿನ ತಗೊಂಡು ಅಲ್ಲಿಂದ ಆಚೆ ಬಂದ್ಬಿಟ್ಟು ಇವನ್ಗೆ ಆ ಕತ್ತಿ ಸಿಕ್ಕಿತ್ತಲ್ಲ ಆ ಜಾಗಕ್ಕೆ ಹೋಗ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾನೆ, ನೆಕ್ಸ್ಟ್ ಏನ್ ಮಾಡೋಣ ಅನ್ಬಿಟ್ಟು. ಆಗ ಅದೇ ಜಾಗಕ್ಕೆ ಲ್ಯಾನ್ಸ್ ಮತ್ತೆ ಕೇಲ್ ಬರ್ತಾಳೆ. ಅವ್ರುಗಳು ಈ ಒಂದು ಕತ್ತಿನ ನೋಡ್ಬಿಟ್ಟು, ಲ್ಯಾನ್ಸ್ ಆ ಕತ್ತಿನ ಕೊಡು, ನಾನೊಂದ್ಸರಿ ಟ್ರೈ ಮಾಡ್ತೀನಿ ನೋಡ್ತೀನಿ ಅಂತ. ಅದಕ್ಕೆ ಇವನು ಕೂಡ ನಿನ್ಗೇನ್ ಕತ್ತಿ ತಾನೆ ಬೇಕು ಅನ್ಬಿಟ್ಟು ಆ ಕತ್ತಿನ ಅದೇ ಒಂದು ಕಲ್ ಮಧ್ಯೆ ಸಿಗಿಸ್ಬಿಟ್ಟು ಈ ಒಂದು ಕತ್ತಿನ ನೀನಾದ್ರೂ ತೆಗೆದ್ರೆ ಆ ಕತ್ತಿ ನಿನ್ಗೆ ಅಂತ ಹೇಳ್ತಾನೆ. ಇದರಿಂದ
ಇಷ್ಟು ಈಸಿ ಆಗೈತಲ್ಲ ಅನ್ಬಿಟ್ಟು ಇಬ್ರು ಕೂಡ ಹೋಗಿ ಟ್ರೈ ಮಾಡ್ತಾರೆ. ಆದ್ರೆ ಇಬ್ರು ಕೈಗೂ ಕೂಡ ಆ ಒಂದು ಕತ್ತಿ ಬರೋದಿಲ್ಲ. ಅವಾಗ ಅಲೆಕ್ಸ್ ನೋಡ್ತಾನೆ ಆ ಒಂದು ಕತ್ತಿಯಿಂದ ಲೈಟ್ ಬ್ಲಿಂಕ್ ಆಗಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಇವನಿಗೆ ಗೊತ್ತಾಗುತ್ತೆ ಮೋಟರ್ಸ್ ಮಾಸ್ಟರ್ಸ್ ಗಳು ಆಚೆಗಡೆ ಬರ್ತವೆ ಇನ್ನೇನು ಅಂತ. ಅವಾಗ ಅಲೆಕ್ಸ್ ಅವ್ರ ಹತ್ರ ಹೇಳ್ತಾನೆ, ನಾನೇನಾದ್ರೂ ಆ ಕತ್ತಿನ ತಗೋದ್ರೆ ನೀವು ನನ್ನ ಸಿಪಾಯಿಗಳಾಗ್ಬೇಕು ಅಂತ. ಅದಕ್ಕೆ ಇವ್ರು ಕೂಡ ಸರಿ ಆಯ್ತು ಬಾ ನಿನ್ ಕೈಲಾದ್ರೆ ತೆಗಿ, ಅವಾಗ ಬೇಕಾದ್ರೆ ನಾನು ನಿನ್ನ ಸಿಪಾಯಿ ಆಗ್ತೀನಿ ಅಂತ ಇಬ್ರು ಕೂಡ ಹೇಳ್ತಾರೆ. ಇದರಿಂದ ಇವ್ನು ಹೋಗ್ಬಿಟ್ಟು ಆ ಒಂದು ಕತ್ತಿನ ಎತ್ತುತ್ತಾನೆ. ಎತ್ಬಿಟ್ಟು ಈ ಕತ್ತಿನ ನಾನು ಎತ್ತಿದ್ದೀನಿ, ಇವಾಗ ನೀವಿಬ್ರು ಕೂಡ ನನ್ನ ಒಂದು ಸಿಪಾಯಿಗಳು ಅಂದ್ಬಿಟ್ಟು ಇವರಿಬ್ಬರಿಗೂ ಕೂಡ ಆ ಒಂದು ಕತ್ತಿಯಿಂದ ಟಚ್ ಮಾಡ್ತಾನೆ. ಅವಾಗ ಲ್ಯಾನ್ಸ್ ಒಂದು ಕತ್ತಿನ ಕಿತ್ಕೊಂಡ್ಬಿಡ್ತಾನೆ. ನನ್ನ ಹತ್ರನೇ ಆಟ ಆಡಕ್ ಬರ್ತೀಯ ನೀನು ಅಂದ್ಬಿಟ್ಟು. ಆಗ ನೋಡ್ತಿದ್ದಂಗೆನೆ ಆ ಜಾಗಕ್ಕೆ 3 ಮೋಟರ್ಸ್ ಮಾನ್ಸ್ಟರ್ಸ್ ಗಳು ಆಚೆಗಡೆ ಬರ್ತವೆ. ಇದನ್ನ ನೋಡಿ ಸಿಕ್ಕಾಪಟ್ಟೆ ಎದ್ರಕೊಂಡ್ಬಿಡ್ತಾನೆ ಲ್ಯಾನ್ಸ್. ಇದರಿಂದ ಇವ್ರುಗಳು ಒಂದೇ ಸಮನೆ ಹೂಡಕ್ಕೆ ಶುರು ಮಾಡ್ತಾರೆ. ಆ ಒಂದು ಮಾನ್ಸ್ಟರ್ಸ್ ಗಳು ಕೂಡ ಇವ್ರುಗಳನ್ನ ಬಿಡ್ದಂಗೆ ಇವ್ರನ್ನ ಆಟ ಆಡ್ಸ್ಕೊಂಡೇ ಬರ್ತಾ ಇರ್ತವೆ. ಇವ್ರುಗಳು ಸಿಟಿ ಒಳಗಡೆ ಬಂದ್ ನೋಡಿದಾಗ ಅಕ್ಕಪಕ್ಕ ಎಲ್ಲೂ ಜನಗಳೇ ಕಾಣಿಸ್ತಾ ಇರೋದಿಲ್ಲ. ಆಕ್ಚುಲಿ ನಿಮ್ಗೆ ಹೇಳ್ದಂಗೆ ಟೈಮ್ ಫ್ರೀಸ್ ಆಗಿ ಹೋಗ್ಬಿಟ್ಟಿರುತ್ತೆ, ಅಕ್ಕಪಕ್ಕ ಜನ ಎಲ್ಲ ಮಾಯ ಆಗಿ ಹೋಗ್ಬಿಟ್ಟಿರ್ತಾರೆ. ಅವಾಗ ಅಲೆಕ್ಸ್ ಕ್ಲೀನ್ ಆಗಿ ಒಂದು ಐಡಿಯಾನ ಉಪಯೋಗಿಸಿ ಒಂದು ಮಾರ್ಟಲ್ ಮಾನ್ಸ್ಟರ್ಸ್ ಕಥೆನ ಮುಗಿಸ್ಬಿಡ್ತಾನೆ. ಇನ್ನೂ 2 ಮಾನ್ಸ್ಟರ್ಸ್ ಗಳಿರುತ್ತೆ. ಇದರಿಂದ ಒಂದು ಕಾರ್ನ ತಗೊಂಡು ಇದ್ರ ಕೈಲಿ ತಪ್ಪಿಸ್ಕೊಬೇಕು ಅಂದ್ಬಿಟ್ಟು ಫಾಸ್ಟ್ ಆಗಿ ಡ್ರೈವಿಂಗ್ ನ ಮಾಡ್ತಾ ಇರ್ತಾಳೆ ಕೇಲ್ ಕೂಡ ಒಂದು ಐಡಿಯಾನ ಉಪಯೋಗಿಸ್ಬಿಟ್ಟು ಇನ್ನೊಂದು ಮಾಸ್ಟರ್ ಕಥೆನೂ ಕೂಡ ಮುಗಿಸ್ಬಿಡ್ತಾಳೆ. ಹಾಗೆ ಸ್ಪೀಡ್ ಆಗಿ ಗಾಡಿನ ಓಡಿಸ್ತಾ ಇನ್ನೊಂದು ಮಾಸ್ಟರ್ ಇರುತ್ತಲ್ಲ ಅದ್ರ ಕಥೆನೂ ಮುಗಿಸ್ಬಿಡ್ತಾಳೆ. ಅವಾಗ ಇವರು ನಿಜವಾದ ವರ್ಡ್ಗೆ ವಾಪಸ್ ಬಂದ್ಬಿಡ್ತಾರೆ. ಅಕ್ಕಪಕ್ಕ ಎಲ್ಲ ಜನ ಬಂದ್ಬಿಡ್ತಾರೆ. ಇದರಿಂದ ಇವರು ಒಂದು ಜಾಗಕ್ಕೆ ಬಂದ್ಬಿಟ್ಟು ಸುಧಾರಿಸ್ಕೋತಾ ಇರ್ತಾರೆ. ಲ್ಯಾನ್ಸ್ ಇವ್ನ ಹಿಡ್ಕೊಂಡು ನಿಜ ಹೇಳು ಏನ್ ನಡೀತೈತಿ ಅಂತ ಎಲ್ಲ ಕೇಳಿದಾಗ ಇವನು ಕೂಡ ಒಂದ್ ಜಾಗ ಕರ್ಕೊಂಡೋಗಿ ಕುಂತ್ಕೊಂಡು ಎಲ್ಲಾನು ಕೂಡ ಕ್ಲೀನ್ ಆಗಿ ಹೇಳಕ್ಕೆ ಶುರು ಮಾಡ್ತಾನೆ. ಈಗ ಎಕ್ಸ್ಕಲಿಬರ್ ನಮ್ ಕೈಗೆ ಸಿಕ್ಕಿದೆ, ನಾವು ಮೊರ್ಗನನ್ನ ಮುಗಿಸ್ಲೇಬೇಕು ಅಂತ. ಇದಕ್ಕೋಸ್ಕರ ನಿಮ್ಮಿಬ್ರು ಸಹಾಯನೂ ಕೂಡ ನಮ್ಗೆ ಬೇಕು ಅಂತ. ಆದ್ರೆ ಇದಕ್ಕೆಲ್ಲ ಒಪ್ಕೊಳ್ಳೋದಿಲ್ಲ. ನಿನಗ್ ತಾನೇ ಸಿಕ್ಕಿದ್ದು ಎಕ್ಸ್ಕಲಿಬರ್, ನೀನೇ ಹೋಗಿ ಮುಗಿಸು ಅಂತ. ಅದಕ್ಕೆ ಅಲೆಕ್ಸ್ ಕೂಡ ಈಗ ನೀವುಗಳು ಕೂಡ ನನ್ನ ಒಂದು ಸಿಪಾಯಿಗಳಾಗಿದ್ದೀರಾ, ನೀವಿಬ್ರು ಈಗ ನಂಗೆ ಸಹಾಯ ಮಾಡ್ಲಿ ಅಂದ್ರೆ ಮತ್ತೆ ನೈಟ್ ಹೊತ್ತಾದ್ಮೇಲೆ ಮಾರ್ಟಲ್ಸ್ ಮಾಸ್ಟರ್ಸ್ ಗಳು ಬಂದ್ಬಿಟ್ಟು ನಿಮ್ ಕಥೆನ ಮುಗಿಸ್ತವೆ. ಅದ್ರ ಬದಲು ನನ್ಗೆ ಸಹಾಯ ಮಾಡಿದ್ರೆ ನಾವೇ ಹೋಗ್ಬಿಟ್ಟು ಆ ಮೊರ್ಗೋನ ಮುಗಿಸ್ಬಿಡೋಣ ಅಂತ. ಇದನ್ನೆಲ್ಲ ಕೇಳ್ಬಿಟ್ಟು ಸರಿ ಆಯ್ತು ನಿಂಗೆ ಸಹಾಯ ಮಾಡ್ತೀವಿ, ಆ ಮೊರ್ಗೋನ ಇರೋ ಜಾಗ ಎಲ್ಲೈತೆ ಅಂತ ನಿನ್ಗೆ ಗೊತ್ತಾ ಅಂದಾಗ ಅದಕ್ಕೆ ಅಲೆಕ್ಸ್ ಕೂಡ ಆ ಜಾಗ ಎಲ್ಲಿದೆ ಅಂತ ತಿಳ್ಕೊಬೇಕು ಅಂದ್ರೆ ನಾವು ಕ್ರೌನ್ ವಾಲ್ ಗೆ ಹೋಗ್ಬೇಕು ಅಂತ. ಸರಿ ಆಯ್ತು ನಡಿ ಅಲ್ಲಿಗೆ ಹೋಗೋಣ ಅನ್ಬಿಟ್ಟು ಇವರೆಲ್ಲರೂ ಕೂಡ ಹೋಗ್ತಾ ಇರ್ತಾರೆ. ಇವ್ರ ತಾಯಿಗೆ ಒಂದು ಲೆಟರ್ ನ ಕೊಡ್ತಾನೆ, ನಾನು ಬ್ರಿಟನ್ ಗೆ ಹೋಗ್ತಾ ಇದ್ದೀನಿ, ಆದಷ್ಟು ಬೇಗ ವಾಪಸ್ ಬರ್ತೀನಿ, ನನ್ ಬಗ್ಗೆ ತಲೆ ಕೆಡ್ಸ್ಕೊಂಬೇಡಿ ಅಂತ. ಮತ್ತೆ ಇವ್ರು 4 ಜನ ಹೀಗೆ ಬಸ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಆಗ ಅಲ್ಲಿಗೆ ಮರ್ಲಿನ್ ಬರ್ತಾನೆ. ಬಂದ್ಬಿಟ್ಟು ಇವನ ಹತ್ರ ಸೂಪರ್ ಆಗಿ ಫೈಟ್ ಮಾಡಿದೆ ಆ ಒಂದು ಮಾಸ್ಟರ್ಸ್ ಗಳ ಹತ್ರ. ಈಗ ನೀನು ಟಿಂಟಾಜಿಲ್ಸ್ ಐಲ್ಯಾಂಡ್ ಗೆ ನೀನು ಹೋಗು, ಅಲ್ಲಿಂದ ನೀನು ಮುರುಗನ ಪ್ರಪಂಚಕ್ಕೆ ಹೋಗಕ್ಕೆ ಸಾಧ್ಯ ಆಗುತ್ತೆ ಅಂತ. ಲ್ಯಾನ್ಸ್ ಮತ್ತೆ ಕೇಲ್ನು ಕೂಡ ಮೀಟ್ ಮಾಡ್ತಾನೆ. ಆದ್ರೆ ಅವ್ರು ಸ್ವಲ್ಪ ಆಟಿಟ್ಯೂಡ್ ತೋರಿಸ್ತಾ ಇರ್ತಾರೆ. ಇದರಿಂದ ಇವ್ರುಗಳನ್ನ ಬಸ್ಸಿಂದ ಇಳಿಸ್ಬಿಟ್ಟು ಒಂದು ಜಾಗಕ್ಕೆ ಕರ್ಕೊಂಡು ಹೋಗಿ ಈ ಒಂದು ಯುದ್ಧನ ನೀವು ಗೆಲ್ಬೇಕು ಅಂದ್ರೆ ಕೆಲವು ರೂಲ್ಸ್ ಗಳಿದೆ, ಅದನ್ನ ನೀವು ಫಾಲೋ ಮಾಡ್ಬೇಕು ಅಂತ. ಮೊದಲನೇ ರೂಲ್ಸ್ ನಿಮ್ಮನ್ನ ಪ್ರೀತಿಸೋರ್ಗೆ ನೀವು ಸ್ವಲ್ಪ ಮರ್ಯಾದೆನ ಕೊಡ್ಬೇಕು ಅಂತ. ಮತ್ತೆ 2ನೇ ರೂಲ್ಸ್ ಯಾವತ್ತೂ ಕೂಡ ದೊಡ್ಡ ದೊಡ್ಡ ತಪ್ಪುಗಳನ್ನ ಮಾಡಬಾರ್ದು ಅಂತ, ಅಂದ್ರೆ ಬೇರೆಯವ್ರಿಗೆ ತೊಂದರೆ ಕೊಡೋದಾಗಿರ್ಬೋದು ಅಂತ. ಮತ್ತೆ 3ನೇದು ಯಾವತ್ತು ಯಾರಿಗೂ ಕೂಡ ಸುಳ್ಳು ಹೇಳ್ದಲೆ ನಿಜನೇ ಹೇಳ್ಬೇಕು ಅಂತ. ಮತ್ತೆ 4ನೇದು ನಿಮ್ಮ ಒಂದು ಕೆಲಸದ ಮೇಲೆ ನಂಬಿಕೆನ ಇಡಬೇಕು, ಕೊನೆವರೆಗೂ ನೀವು ಗಿವ್ ಅಪ್ ಮಾಡ್ದಲೆ ಅದನ್ನ ಎದುರಿಸ್ತಾ ಹೋಗ್ಬೇಕು ಅಂತ. ಈ ಒಂದು ಶೌರ್ಯ ಸಂಕಲ್ಪನ ನೀವು ಪಾಲನೆ ಮಾಡಿದ್ರೆ ನೀವು ಆರಾಮಾಗಿ ಆ ಮೊರ್ಗನನ್ನ ಸೋಲಿಸಬಹುದು ಅಂತ. ಆದ್ರೆ ಈ ಒಂದು 4 ರೂಲ್ಸ್ ಅಲ್ಲಿ ಒಂದು ರೂಲ್ಸ್ ಬ್ರೇಕ್ ಆದ್ರೂ ಕೂಡ ನಿಮ್ಗೆ ಫಲ ಸಿಗೋದಿಲ್ಲ ಅಂತ. ಈ ವಿಷಯಗಳೆಲ್ಲಾನು ಕೂಡ ನೆನಪಲ್ಲಿ ಇಟ್ಕೊಳ್ಳಿ ಅನ್ಬಿಟ್ಟು ಸ್ಟೋನ್ ಹೆಡ್ಜ್ ಗೆ ಕರ್ಕೊಂಡ್ ಬಂದ್ಬಿಟ್ಟು ಅಲ್ಲೊಂದು ಪೋರ್ಟಲ್ ನ ಓಪನ್ ಮಾಡ್ಬಿಟ್ಟು ಬುಡ್ಮೈನ್ ಮೋರ್ ಅಂತ ಒಂದು ಜಾಗಕ್ಕೆ ಬರ್ತಾನೆ. ಇಲ್ಲಿಂದ 20 ಮೈಲಿ ನಡೆದ್ರೆ ನಮ್ಗೆ ಟೆಂಟಾಜಿಲ್ ಐಲ್ಯಾಂಡ್ ಸಿಕ್ಬಿಡುತ್ತೆ ಅಂತ. ಅದಕ್ಕೆ ಇವರು ನಡ್ಕೊಡ್ತಾ ಹೀಗೆ ಟ್ರಾವೆಲಿಂಗ್ ನ ಶುರು ಮಾಡ್ತಾರೆ. ಮುಂದೆ ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ನಿಲ್ಲಿಸ್ತಾನೆ ಎಲ್ಲರನ್ನು ಕೂಡ. ಈ ಮರ್ಲಿನು ನಿಲ್ಲಿಸ್ಬಿಟ್ಟು ಇವಾಗ ನಿಮ್ಗೆ ಅಭ್ಯಾಸದ ಸಮಯ ಅನ್ಬಿಟ್ಟು ಇವರೆಲ್ಲರಿಗೂ ಕೂಡ ಟ್ರೈನಿಂಗ್ ನ ಕೊಡೋಣ ಅನ್ಬಿಟ್ಟು ಆ ಒಂದು ಕತ್ತಿ ಇರುತ್ತಲ್ಲ ಆ ಒಂದು ಕತ್ತಿನ ತನ್ನ ಒಂದು ಮ್ಯಾಜಿಕ್ ನ ಯೂಸ್ ಮಾಡ್ಬಿಟ್ಟು 4 ಕತ್ತಿಗಳಾಗಿ ಬದಲಾಯಿಸ್ಬಿಡ್ತಾನೆ. ಈ ರೀತಿ ಒಂದು ಮ್ಯಾಜಿಕ್ ಕಲಿಬೇಕು ಅಂತ ಬೆಡರ್ಸ್ಗೂ ಕೂಡ ತುಂಬಾ ಆಸೆ ಇರುತ್ತೆ. ಅವ್ನು ಹೇಗ್ ಮಾಡ್ತಾ ಇದ್ದಾನೆ ಅಂತ ಎಲ್ಲಾನು ಕೂಡ ನೋಡ್ಕೋತಾ ಇರ್ತಾನೆ. ಮರ್ಲಿನು ಕೂಡ ಒಂದೊಂದು ಕತ್ತಿನ ಇವ್ರ ಕೈಗಳಿಗೆ ಕೊಟ್ಬಿಟ್ಟು ಅಲ್ಲಿ 4 ಮರಗಳಿರುತ್ತೆ. ಆ ಎಲ್ಲಾ ಮರಕ್ಕೂ ಇವನು ತನ್ನ ಒಂದು ಮ್ಯಾಜಿಕ್ ನ ಯೂಸ್ ಮಾಡ್ಬಿಟ್ಟು ಆ ಮರಗಳಿಗೆ ಜೀವ ಬರ್ಸಿ ಇವ್ರಗಳ ಜೊತೆ ಫೈಟ್ ಮಾಡೋದಕ್ಕೆ ಬಿಟ್ಬಿಟ್ಟು ಇವ್ನು ಮುಂದೆ ಹೊರಟೋಗ್ಬಿಡ್ತಾನೆ. ಆ ಒಂದು ಎಲ್ಲಾ ಮರಗಳು ಕೂಡ ಇವ್ರಗಳಿಗೆ ಹಾಕೊಂಡು ಸರಿಯಾಗಿ ಹೊಡಿತಾ ಇರುತ್ತೆ. ಹೊಡಿತಿರ್ಬೇಕಾದ್ರೆ ಆ ಮರಗಳೇ ಟೀಚಿಂಗ್ ಮಾಡ್ತಾ ಇರ್ತವೆ ಯಾವ ರೀತಿ ಫೈಟ್ ನ ಮಾಡ್ಬೇಕು ಕತ್ತಿಯಿಂದ ಅಂತ. ಆ ಮರ ಹೇಗೆ ಹೇಳ್ಕೊಡುತ್ತೋ ಅದೇ ರೀತಿ ಇವ್ರುಗಳು ಕೂಡ ಕಲಿತಾ ಹೋಗ್ತಾ ಇರ್ತಾರೆ. ಆಗ ನೋಡ್ತಿದ್ದಂಗೆನೆ ಮೊರ್ಗಾನ ತನ್ನ ಬ್ಲಾಕ್ ಮ್ಯಾಜಿಕ್ ನ ಯೂಸ್ ಮಾಡ್ಬಿಟ್ಟು ಆ ಮರಗಳನ್ನೆಲ್ಲ ತನ್ನ ಕಂಟ್ರೋಲ್ ಗೆ ತಗೊಂಡು ಇವ್ರುಗಳನ್ನ ಸಾಯಿಸೋದಕ್ಕೆ ಅಂತ ಇವ್ರ ಹಿಂದೆಗಡೆ ಬಿಟ್ಬಿಡ್ತಾಳೆ. ಆ ಒಂದು ಮರಗಳು ಕೂಡ ತನ್ನ ಒಂದು ಕಂಟ್ರೋಲ್ ನ ತಪ್ಪಾಗ್ಬಿಟ್ಟು ಇವ್ರಿಗೆ ಚೆನ್ನಾಗಿ ಹಾಕೊಂಡು ತುಳಿತಾ ಇವ್ರುಗಳನ್ನ ಭೂಮಿ ಒಳಗಡೆಗೆ ಹೇಳ್ಕೊಳ್ಳಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಅದೇ ರೀತಿ ಅಲೆಕ್ಸ್ ನು ಕೂಡ ಭೂಮಿ ಒಳಗಡೆಗೆ ಹೇಳ್ಕೊತಾ ಇರುತ್ತೆ. ಇದರಿಂದ ಅಲೆಕ್ಸ್ ಕ್ಲಾನ್ಸ್ ನ ಸಹಾಯ ಕೇಳ್ತಾನೆ, ಬಂದು ನನಗೆ ಹೆಲ್ಪ್ ಮಾಡು ಅಂತ. ಕ್ಲಾನ್ಸ್ ಕೂಡ ಇವನ ಹತ್ರ ಬಂದ್ಬಿಟ್ಟು ಇವನಿಗೆ ಸಹಾಯ ಮಾಡ್ತಾನೆ ಅನ್ಕೊಂಡ್ರೆ ಇವನ ಹತ್ರ ಇದ್ದಂತ ಒಂದು ಕತ್ತಿನ ಎಕ್ಸ್ಕಲಿಬರ್ ನ ಕಿತ್ಕೊಂಡು ಹೊರಟೋಗ್ಬಿಡ್ತಾನೆ. ನೀನ್ ನಿಜವಾದ ರಾಜ ಆಗಿದ್ರೆ ನಿನ್ನ ನೀನೇ ಕಾಪಾಡ್ಕೊಂಡ್ಬಿಟ್ಟು ಅವನ ಕತ್ತಿನ ಕಿತ್ಕೊಂಡು ಹೋಗ್ತಿರ್ಬೇಕಾದ್ರೆ ನೋಡ್ತಿದ್ದಂಗೆನೆ ಅವನ ಮೇಲೂ ಕೂಡ ಮರಗಳು ಅಟ್ಯಾಕ್ ಮಾಡ್ಕೊಂಡು ಅವನು ಕೂಡ ಭೂಮಿ ಒಳಗಡೆಗೆ ಹೇಳ್ಕೊಳ್ಳಕ್ಕೆ ಟ್ರೈ ಮಾಡ್ತಾ ಇರ್ತದೆ. ಇವ್ರುಗಳು ಸಹಾಯ ಕೇಳ್ತಾ ಮರ್ಲಿನ ಕಿರ್ಚಾಡ್ತಾ ಇರ್ತಾರೆ. ಈ ಕಡೆ ಮರ್ಲಿನ್ಗೂ ಕೂಡ ಕಿರ್ಚಾಡು ಅಂತ ಒಂದು ವಾಯ್ಸ್ ಕೇಳಿಸಿ ಇವ್ರ ಹತ್ರ ಬರ್ತಾನೆ. ಬಂದ್ ನೋಡಿದಾಗ ಎಲ್ಲಾ ಮರಗಳು ಡಾರ್ಕ್ ಆಗ್ಬಿಟ್ಟು
ಇವ್ರನ್ನ ಭೂಮಿ ಒಳಗಡೆಗೆ ಹೇಳ್ಕೊತಾ ಇರುತ್ತೆ. ಅವಾಗ ಇವನು ಹೋಗ್ಬಿಟ್ಟು ಇವನ್ ಫುಲ್ ಮ್ಯಾಜಿಕ್ ನ ಉಪಯೋಗಿಸ್ಬಿಟ್ಟು ಆ ಎಲ್ಲಾ ಮರಗಳನ್ನ ಡೆಸ್ಟ್ರಾಯ್ ಮಾಡಕ್ ಬಿಡ್ತಾನೆ. ಇವನ್ನೆಲ್ಲ ಪವರ್ ನ ಯೂಸ್ ಮಾಡಿರೋದ್ರಿಂದ ನಾಳೆ ಬೆಳಗ್ಗೆವರೆಗೂ ಇವನ್ಗೆ ಪವರ್ ಇರೋದಿಲ್ಲ. ಇದರಿಂದ ನಾಳೆ ಬೆಳಗ್ಗೆ ನಿಮ್ಗೆ ಸಿಗ್ತೀನಿ ಅನ್ಬಿಟ್ಟು ಅಲ್ಲಿಂದ ಗೂಬೆ ಆಗಿ ಹಾರುಂಟೋಗ್ಬಿಡ್ತಾನೆ. ಅವನು ಹೋಗಾದ್ಮೇಲೆ ಅಲೆಕ್ಸ್ ಲ್ಯಾನ್ಸ್ಗೆ ಬೈತಾ ಇರ್ತಾನೆ, ಏನ್ ತುಕ ಕತ್ತಿನ ಕಿತ್ಕೊಂಡೆ, ಅದನ್ನೇನ ನನ್ ಕೈ ಕೊಟ್ಟಿದ್ರೆ ನಾವು ಕಾಪಾಡ್ಕೊಂಬೋದಿತ್ತು ಅಂತ. ಅದಕ್ಕೆ ಲ್ಯಾನ್ಸ್ ಕೂಡ ಇನ್ಮೇಲೆ ನೀನ್ ರಾಜ ಅಲ್ಲ ನಾನ್ ರಾಜ ಆಗಿರ್ತೀನಿ ಅನ್ಬಿಟ್ಟು ಆ ಕತ್ತಿನ ಇವನೇ ಇಸ್ಕೊಂಡು ಹೊಂಟೋಗ್ಬಿಡ್ತಾನೆ. ಮತ್ತೆ ಹೀಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ನೀರೆಲ್ಲ ತುಂಬಾ ತುಂಬ್ಕೊಳ್ಳೋಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಈ ಬ್ರದರ್ಸ್ ಇದನ್ನಲ್ಲ ಇವಂಗೆ ತುಂಬಾ ಕೋಪ ಬಂದ್ಬಿಟ್ಟಿರುತ್ತೆ. ನನ್ನ ಫ್ರೆಂಡ್ ಕತ್ತಿನ ಕಿತ್ಕೊಂಡ್ಬಿಟ್ಟಿದನಲ್ಲ ಅನ್ಬಿಟ್ಟು ಅವನ ಹತ್ರ ಹೋಗ್ಬಿಟ್ಟು ನನ್ನ ಫ್ರೆಂಡ್ ನ ಕತ್ತಿನ ಕಿತ್ಕೊಳ್ಳೋದಕ್ಕೆ ನೀನ್ ಯಾರೋ, ನೀನೆಲ್ಲ ಕಾಣೋ ನಿಜವಾದ ರಾಜ ಅವನು, ಯಾಕೆಂದ್ರೆ ಎಕ್ಸ್ಕಲಿಬರ್ ಅವನ್ಗೆ ಸಿಕ್ಕಿರೋದು ವಾಪಸ್ ಕೊಡು ಅಂತ ಕೇಳಕ್ಕೆ ಅಂತ ಹೋದಾಗ ಲ್ಯಾನ್ಸ್ ನೀನ್ಯಾರೋ ನನ್ನ ಕೇಳಕ್ಕೆ ಅನ್ಬಿಟ್ಟು ಅವನ್ಗೆ ಸರಿಯಾಗಿ ಹೊಡೆದು ಬಿಡ್ತಾನೆ. ನನ್ನ ಫ್ರೆಂಡ್ಗೆ ಹೊಡೆದಿದ್ದಾನಲ್ಲ ಅನ್ಬಿಟ್ಟು ಅಲೆಕ್ಸ್ ಇವನ್ಗೆ ಸರಿಯಾಗಿ ಬೈದ್ ಬಿಡ್ತಾನೆ. ನೀನ್ ಯಾವಾಗ್ಲೂ ಕೂಡ ನಿನ್ ಬಗ್ಗೆನೇ ಯೋಚನೆ ಮಾಡ್ತೀಯಾ, ನಿನ್ಗಿಂತ ತುಂಬಾ ವೀಕ್ ಆಗಿರೋರ್ನ ಹೊಡೆದು ಬಿಟ್ಟು ನಿನ್ ಕಂಟ್ರೋಲ್ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀಯಾ, ಇದು ಸರಿ ಇಲ್ಲ ಹಾಗೆ ಹೀಗೆ ಅಂತ ಇಬ್ರು ಕೂಡ ಜಗಳಕ್ಕೆ ಬಿದ್ದು ಬಿಡ್ತಾರೆ. ಈ ಒಂದು ಜಗಳದಲ್ಲಿ ಆ ಒಂದು ಎಕ್ಸ್ಕಲಿಬರ್ ಹೊಡೆದೋಗ್ಬಿಡುತ್ತೆ. ಇದರಿಂದ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟು ಇನ್ನೂ ಚೆನ್ನಾಗಿ ಬೈದ್ ಬಿಡ್ತಾನೆ. ಅವಾಗ ಲ್ಯಾನ್ಸ್ ಕೂಡ ಏನಾರ ಮಾಡ್ಕೊಳ್ಳಿ ಹೋಗಿ ಅನ್ಬಿಟ್ಟು ನಾನು ಹೋಗ್ತೀನಿ ಅನ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಈಗ ಅಲೆಕ್ಸ್ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ದಲೆ ಏನ್ ಮಾಡ್ತಾನೆ ಅಂದ್ರೆ ಬುಕ್ ನ ಓಪನ್ ಮಾಡ್ತಾನೆ. ಅವಾಗ ಅವನ್ಗೆ ಲೇಡಿ ಆಫ್ ದ ಲೇಕ್ ದೇವತೆಯ ಹೆಸರು ಗೊತ್ತಾಗುತ್ತೆ. ಈ ದೇವತೆಗೆ ತನ್ನ ಒಂದು ಆಯುಧನ ವಾಪಸ್ ಕೇಳಿದ್ರೆ ಆ ಎಕ್ಸ್ಕಲಿಬರ್ ವಾಪಸ್ ಕೊಡುತ್ತೆ ಅಂತ. ಇದರಿಂದ ಲೇಡಿ ಆಫ್ ದಿ ಲೇಕ್ ಗೆ ಕೇಳ್ತಾನೆ, ನಾನೇನಾದ್ರು ನಿಜವಾದ ರಾಜ ಆಗಿದ್ರೆ ನನ್ನ ಎಕ್ಸ್ಕಲಿಬರ್ ನ ಕತ್ತಿನ ನನಗೆ ವಾಪಸ್ ಕೊಡು ಅಂತ. ಆಗ ನೋಡ್ತಿದ್ದಂಗೆನೆ ಆ ಒಂದು ಎಕ್ಸ್ಕಲಿಬರ್ ಕತ್ತಿ ಮತ್ತೆ ವಾಪಸ್ ಬಂದ್ಬಿಡುತ್ತೆ. ಇದನ್ನ ಕ್ಲಾನ್ಸ್ ಮತ್ತೆ ಕೇಲ್ ಇಬ್ರು ಕೂಡ ನೋಡಿ ಶಾಕಿಂಗ್ ಆಗ್ತಾ ಇರ್ತಾರೆ. ಅವಾಗ ಕ್ಲಾನ್ಸ್ ಹೇಳ್ತಾನೆ, ಹೋಗು ಆ ಕತ್ತಿ ನಿಂದೆ, ನೀನೇ ನಿಜವಾದ ರಾಜ ನಾನಲ್ಲ, ಆ ಕತ್ತಿ ನಿನ್ನ ಆಯ್ಕೆ ಮಾಡಿರೋದು, ನೀನೇ ಇನ್ಮೇಲೆ ರಾಜ ಆಗಿರು ಅಂತ ಹೇಳ್ಬಿಡ್ತಾನೆ. ಇದರಿಂದ ಇವನು ಕೂಡ ಹೋಗಿ ಆ ಕತ್ತಿನ ಎತ್ಕೋತಾನೆ. ಮತ್ತೆ ಇವರೆಲ್ಲ ಒಂದು ಪ್ರಾಮಿಸ್ ನ ಮಾಡ್ಕೋತಾರೆ, ಇನ್ಮೇಲೆ ಯಾರು ಒಬ್ರಿಗೊಬ್ರು ಕಿತ್ತಾಡೋದಿಲ್ಲ, ಎಲ್ಲರೂ ಕೂಡ ಹುಟ್ಟಿಗೆ ಆಗಿರ್ಬೇಕು ಅಂತ. ಮತ್ತೆ ಹಾಗೆ ಮುಂದೆ ಟ್ರಾವೆಲಿಂಗ್ ಮಾಡ್ತಾ ಹೋಗ್ತಿರ್ಬೇಕಾದ್ರೆ ಕುದುರೆಯಿಂದ ಕೆಲವು ಜನರುಗಳು ಇವ್ರನ್ನ ನೋಡ್ಬಿಡ್ತಾರೆ. ನೋಡ್ಬಿಟ್ಟು ಇವ್ರುಗಳನ್ನ ಇವ್ರ ಜೊತೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಮೋಸ್ಟ್ಲಿ ಇವರೆಲ್ಲರೂ ಟ್ರಿಪ್ಪಿಂಗ್ ಬಂದಿದ್ದಾರೆ, ಮಿಸ್ ಆಗಿ ಹೋಗ್ಬಿಟ್ಟಿದ್ದಾರೆ ಅಂತ. ಕುದುರೆ ಮೇಲೆ ಕುತ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಲೆಕ್ಸ್ ಕೂಡ ಹೇಳ್ತಾನೆ, ನೋಡಿ ಮೇಡಮ್ ಇನ್ನು ಸ್ವಲ್ಪ ಹೊತ್ತಲ್ಲೇ ನಾವುಗಳು ಮತ್ತೆ ಈ ಕುದುರೆಗಳು ನಿಮ್ ಕಣ್ಣಿಗೆ ಕಾಣೋದಿಲ್ಲ, ಆದ್ರೆ ನಿಮ್ ಕುದುರೆಗಳನ್ನೆಲ್ಲ ನಾವು ತುಂಬಾ ಸೇಫ್ ಆಗಿರ್ತೀವಿ ಅಂತ. ಯಾಕೆ ಅಂದ್ರೆ ಅಲ್ಲಿ ನೈಟ್ ಆಗ್ತಾ ಇರುತ್ತೆ, ಮಾನ್ಸ್ಟರ್ಸ್ ಗಳೆಲ್ಲ ಆಚೆ ಬರೋ ಟೈಮ್ ಆಗಿರುತ್ತೆ, ಅದಕ್ಕೋಸ್ಕರ ಇದನ್ನೆಲ್ಲ ಹೇಳಿರ್ತಾನೆ. ಆಗ ನೋಡ್ತಿದ್ದಂಗೆ ನೈಟ್ ಕೂಡ ಆಗುತ್ತೆ, ಇವರೆಲ್ಲ ಕೂಡ ಮಾಯ ಕೂಡ ಆಗ್ತಾರೆ. ಆ ಕುದುರೆಯಿಂದ ಹೀಗೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ನೋಡ್ತಾರೆ ಮೋಟರ್ಸ್ ಗಳು ಅಂದ್ರೆ ಮಾನ್ಸ್ಟರ್ಸ್ ಗಳೆಲ್ಲ ಆಚೆ ಬರ್ತವೆ. ಆಚೆ ಬಂದ್ಬಿಟ್ಟು ಇವ್ರುಗಳನ್ನ ಸಾಯಿಸೋಕೆ ಅಂತ ಇವರಿಂದ ಬೀಳ್ತವೆ. ಇದರಿಂದ ಆ ಕುದುರೆನ ಉಪಯೋಗಿಸ್ಕೊಂಡು ತಪ್ಪಿಸ್ಕೊಂಡು ಇವರು ಕೂಡ ಮುಂದೆನೆ ಹೋಗ್ತಾ ಇರ್ತಾರೆ. ಹೋಗ್ತಾ ಹೋಗ್ತಾ ಒಂದು ಫಾರೆಸ್ಟ್ ಒಳಗಡೆಗೆ ನುಗ್ಬಿಡ್ತಾರೆ. ಆ ಒಂದು ಮಾನ್ಸ್ಟರ್ಸ್ ಗಳು ಕೂಡ ಇವ್ರನ್ನ ಮುಗಿಸ್ಬೇಕು ಅಂತ ಇವ್ರ ಹಿಂದೆನೆ ಬರ್ತಾ ಇರುತ್ತೆ. ಈ ಕುದುರೆ ಮೇಲೆ ಹೋಗ್ತಿರ್ಬೇಕಾದ್ರೆ ಈ ಬೇಡರ್ಸ್ಗೆ ಕರೆಕ್ಟಾಗಿ ಓಡ್ಸಕ್ ಬರ್ದಲೆ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಅವನ್ನ ಕಾಪಾಡ್ಬೇಕು ಅನ್ಬಿಟ್ಟು ಇವರೆಲ್ಲರೂ ಕೂಡ ಅದ್ರ ಜೊತೆ ಫೈಟಿಂಗ್ ಗೆ ಹಿಡಿತಾರೆ. ಒಂದು ಮಾಸ್ಟರ್ ಈ ಬೆಡರ್ನ ಇನ್ನೇ ಸಾಯಿಸ್ಬೇಕು ಅನ್ನೋ ಅಷ್ಟರಲ್ಲಿ ಅಲ್ಲಿಗೆ ಕೇಲ್ ಬಂದ್ಬಿಟ್ಟು ಆ ಒಂದು ಮಾಸ್ಟರ್ಗೆ ಸರಿಗೆ ಹೊಡೆದು ಅದನ್ನ ಡೆಸ್ಟ್ರಾಯ್ ಮಾಡಿ ಬೇಡರ್ನ ಸೇಫ್ ಮಾಡಿ ಕರ್ಕೊಂಡು ಹೊಂಟೋಗ್ಬಿಡ್ತಾರೆ. ಮತ್ತೆ ಇವರೆಲ್ಲ ಸೇಫ್ ಆಗಿ ತುಂಬಾ ಫಾಸ್ಟ್ ಆಗಿ ಕುದುರೆನ ಓಡಿಸ್ಕೊಂಡು ಮುಂದೆನೆ ಹೋಗ್ತಾ ಇರ್ತಾರೆ. ಹೋಗ್ತಿರ್ಬೇಕಾದ್ರೆ ಒಂದು ಡೆಡ್ ಎಂಡ್ ಬರುತ್ತೆ. ಅದ್ರ ಮುಂದಗಡೆ ಹೋದ್ರೆ ಬೆಟ್ಟದಿಂದ ಕೆಳಗಡೆ ಬಿದ್ದೋಗ್ಬಿಡಬೇಕಾಗಿರುತ್ತೆ. ಇದರಿಂದ ಅಲೆಕ್ಸ್ ಒಂದು ಪ್ಲಾನ್ ಉಪಯೋಗಿಸ್ಬಿಟ್ಟು ಆ ಬೆಟ್ಟು ಕೆಳಗಡೆ ಒಂದು ಚಿಕ್ಕ ಜಾಗ ಇರುತ್ತೆ, ಇವರೆಲ್ಲರೂ ಕೂಡ ಹೋಗ್ಬಿಟ್ಟು ಆ ಜಾಗದೊಳಗಡೆ ಹೋಚಿಕೊಂಡ್ಬಿಡ್ತಾರೆ. ಆ ಒಂದು ಮಾನ್ಸ್ಟರ್ಸ್ ಗಳು ಕೂಡ ಇವ್ರುಗಳನ್ನ ಹಿಡಿಯೋಕೆ ಬಂದು ಆ ಒಂದು ಬೆಟ್ಟದ ಮೇಲಿಂದ ಕೆಳಗಡೆ ಬಿದ್ದು ಎಲ್ಲ ಕೂಡ ನಾಶ ಆಗೋಗ್ಬಿಡುತ್ತೆ. ಇದನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ, ಒಂದು ಒಳ್ಳೆ ಪ್ಲಾನ್ ನ ಉಪಯೋಗಿಸ್ಬಿಟ್ಟು ಮುಗಿಸ್ಬಿಟ್ಟು ಅಂದ್ಬಿಟ್ಟು. ಮತ್ತೆ ಈಗ ಟ್ರಾವೆಲಿಂಗ್ ಮಾಡ್ತಾ ಟಿಂಟೆಜೆಲ್ ಐಲ್ಯಾಂಡ್ ಗೆ ಬಂದ್ಬಿಟ್ಟು ತುಂಬಾ ಚಳಿ ಇರುತ್ತಲ್ಲ, ಹಾಗೆ ಅಲ್ಲೇ ಮಲ್ಕೊಂಡ್ಬಿಡ್ತಾರೆ. ಇಲ್ಲಿಂದ ಸೀನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ಅಲೆಕ್ಸ್ ಎದ್ಬಿಟ್ಟು ಆ ಒಂದು ಬ್ರಿಟನ್ ದೇಶನ ಸುತ್ತಾಡ್ಕೊಂಡ್ ಬರೋಣ ಅಂತ ಹೋಗ್ತಾನೆ. ಹಾಗೆ ಇವ್ರ ತಂದೆಯ ತಂಗಿ ಹತ್ರ ಹೋಗ್ತಾನೆ. ಇವ್ರ ಹೆಸರು ಸೋಫಿಯಾ ಅಂತ. ಸೋಫಿಯಾ ಹತ್ರ ಹೋಗ್ಬಿಟ್ಟು ನಮ್ ತಂದೆ ಬಗ್ಗೆ ನಿಮಗೆ ಗೊತ್ತಾ, ಅವ್ರು ಕಾಣೆ ಆಗಿದ್ದಾರೆ ಅಂತಲ್ಲ, ಎಲ್ಲಿದ್ದಾರೆ ಅಂತ. ಆಕ್ಚುಲಿ ಇವ್ರ ತಂದೆ ಸತ್ತೋಗಿರೋದಿಲ್ಲ, ಕಾಣೆ ಆಗಿರ್ತಾನೆ. ಇದರಿಂದ ಇವಳ ಹತ್ರ ಬಂದ್ಬಿಟ್ಟು ಎಲ್ಲಿದ್ದಾರೆ ಅಂತ ಕೇಳ್ತಾ ಇರ್ತಾನೆ. ಮತ್ತೆ ಅಲೆಕ್ಸ್ ಅವ್ರ ತಂದೆ ಒಬ್ಬ ಹೀರೋ, ಡೀಮನ್ಸ್ ಗಳ ವಿರುದ್ಧ ಎಲ್ಲ ಹೋರಾಡ್ತಿದ್ರು ಅಂತ ಅನ್ಕೊಂಡಿರ್ತಾನೆ. ಅವಾಗ ಸೋಫಿಯಾ ಹೇಳ್ತಾಳೆ, ನೀನ್ ಅನ್ಕೊಂಡಿರೋ ರೀತಿ ನಿಮ್ ತಂದೆ ಯಾಕೆ ಡೀಮನ್ಸ್ ಗಳ ವಿರುದ್ಧನೂ ಕೂಡ ಹೋರಾಡ್ತಿರ್ಲಿಲ್ಲ. ಆಕ್ಚುಲಿ ಅವರೊಬ್ರು ಡ್ರಿಂಕರ್ ಆಗಿದ್ರು, ತುಂಬಾ ಡ್ರಿಂಕ್ಸ್ ನ ಮಾಡ್ತಿದ್ರು. ಇದರಿಂದ ನಿಮ್ ತಾಯಿ ನಿಮ್ ತಂದೆನೆ ಬಿಟ್ಬಿಟ್ಟು ಹೊಂಟೋದ್ರು. ಸ್ವಲ್ಪ ವರ್ಷಗಳಾದ್ಮೇಲೆ ನಿಮ್ ತಂದೆ ಸರೋಗಿರ್ಬೋದು ಅನ್ಬಿಟ್ಟು ಮತ್ತೆ ವಾಪಸ್ ಬಂದ್ ನೋಡಿದ್ರು, ಆದ್ರೂ ಕೂಡ ನಿಮ್ ತಂದೆ ಇನ್ನೂ ಹಾಗೆ ಇದ್ರು. ಇದರಿಂದ ಈ ವ್ಯಕ್ತಿ ಜೀವನದಲ್ಲಿ ಮತ್ತೆ ವಾಪಸ್ ಬರಬಾರ್ದು ಅನ್ಬಿಟ್ಟು ನಿನ್ನ ಕರ್ಕೊಂಡು ಪರ್ಮನೆಂಟ್ ಆಗಿ ನಿಮ್ ತಂದೆ ಬಿಟ್ಬಿಟ್ಟು ಹೊಂಟೋಗ್ಬಿಟ್ರು ಅಂತ. ಆದ್ರೆ ಇದನ್ನೆಲ್ಲ ಇವನು ನಂಬೋದಿಲ್ಲ. ನಮ್ ತಂದೆ ನನ್ಗೋಸ್ಕರ ಅಂತಾನೆ ಒಂದು ಬುಕ್ ಬರ್ದಿದ್ದಾರೆ, ಅದ್ರಲ್ಲಿ ನಾನೇ ಫ್ಯೂಚರ್ ನ ಕಿಂಗ್ ಅಂತಾನು ಕೂಡ ಬರ್ದಿದ್ದಾರೆ ಅಂತ ಎಲ್ಲಾನು ಕೂಡ ತೋರಿಸ್ತಾನೆ. ಅದಕ್ಕೆ ಸೋಫಿಯಾನು ಕೂಡ ಹೇಳ್ತಾಳೆ, ಈ ಒಂದು ಬುಕ್ ನ ನಿಮ್ ತಂದೆ ನಿನ್ಗೋಸ್ಕರ ಬರ್ದಿರೋದಿಲ್ಲ, ಈ ಬುಕ್ ನ ನಿಮ್ ತಾಯಿ ಬರ್ದಿರೋದು, ಅದು ನಿನ್ಗೋಸ್ಕರ ಅಂತಾನೆ ಬರ್ದಿರೋದು ಅಂತ. ಇದನ್ನು ಕೇಳಿ ಬೇಜಾರಾಗಿ ಅಲ್ಲಿಂದ ಬಂದ್ಬಿಟ್ಟು ಒಂದ್ ಜಾಗದಲ್ಲಿ ಸಿಕ್ಕಾಪಟ್ಟೆ ಹತ್ಕೊಂಡ್ ಕೂತಿರ್ತಾನೆ. ಬ್ರದರ್ ಬಂದ್ಬಿಟ್ಟು ಏನಾಯ್ತು ಅಂತ ಕೇಳಿದಾಗ ಇವನು ನಡೆದಿರೋದನ್ನೆಲ್ಲ ಹೇಳ್ತಾನೆ. ನಮ್ ತಂದೆ ಯಾವ ಹೀರೋನು ಅಲ್ಲ ಕಣೋ, ಅವ್ರಿಗೆ ನನ್ ಬಗ್ಗೆ ಚಿಂತೆನೆ ಇರ್ಲಿಲ್ಲ, ನಮ್ ತಾಯಿ ನಮ್ನ ಬಿಟ್ಟು ಹೊಂಟೋಗ್ಬಿಟ್ರು ಅಂತ. ಅವಾಗ
ಆಗ ಬ್ರೆಡರ್ಸ್ ಇವ್ನು ಕಲ್ತಿರೋಂತ ಒಂದು ಮ್ಯಾಜಿಕ್ ನ ತೋರಿಸ್ತಾನೆ. ನೋಡು ನಾನು ಗಿವ್ ಅಪ್ ಮಾಡ್ದಲೆ ಈ ಒಂದು ಮ್ಯಾಜಿಕ್ ನ ಕಲ್ತ್ಕೊಂಡೆ, ಈಗ ನೀನು ಕೂಡ ಗಿವ್ ಅಪ್ ಮಾಡೋಂಗಿಲ್ಲ. ಮತ್ತೆ ಲ್ಯಾನ್ಸ್ ಮತ್ತೆ ಕೇಲಿ ಇವರೆಲ್ಲರೂ ಕೂಡ ಬಂದ್ಬಿಟ್ಟು ಇವನ್ನ ಮೋಟಿವೇಟ್ ಮಾಡ್ತಾರೆ. ಆಗ ಮರ್ಲಿನ್ ಕೂಡ ಬಂದ್ಬಿಟ್ಟು ಒಬ್ಬ ರಾಜ ಆಗ್ಬೇಕು ಅಂದ್ರೆ ಆ ರಾಜನ ವಂಶದವರೇ ಏನಾಗ್ಬೇಕಾಗಿಲ್ಲ, ಒಂದು ಪ್ಯೂರ್ ಸೋಲ್ ಇದ್ರೆ ಸಾಕು ಅಂತ. ಆ ಒಂದು ಪ್ಯೂರ್ ಸೋಲ್ ನಿನ್ನ ಹತ್ರ ಇದೆ, ಅದಕ್ಕೋಸ್ಕರ ಈ ಎಕ್ಸ್ಕೆಲಿಬರ್ ನಿನ್ಗೆ ಸಿಕ್ಕಿದೆ ಅಂತ. ಮತ್ತೆ ಇವ್ನು ಬಿಸಾಕಿದ್ನೆಲ್ಲ ಬುಕ್, ಆ ಬುಕ್ ಗಳಲ್ಲಿ ಕೆಲವು ಚೇಂಜಸ್ ಗಳನ್ನ ಮಾಡ್ಬಿಟ್ಟು ಇವನ್ ಕೈಗೆ ಕೊಡ್ತಾನೆ. ಮತ್ತೆ ಇವನ್ಗೂ ಕೂಡ ಈಗ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಆ ಒಂದು ಮೊರ್ಗನ ಮುಗಿಸ್ಬೇಕು ಅಂತ. ಆದ್ರೆ ಅವಳು ಇರುವಂತ ಜಾಗ ಎಲ್ಲಿದೆ ಅಂತ ಗೊತ್ತಾಗ್ತಾ ಇರೋದಿಲ್ಲ. ಅವಾಗ ಇವನು ಆ ಒಂದು ಕತ್ತಿ ಮೇಲ್ಗಡೆ ಒಂದು ಜಾಗನ ನೋಡ್ತಾನೆ. ಆರ್ಥರ್ ಕಿಂಗು ಈ ಮೊರ್ಗನನ್ನ ಪಾತಾಳ ಲೋಕಕ್ಕೆ ಕಳಿಸ್ಬೇಕಾದ್ರೆ ಯಾವ ಜಾಗದಲ್ಲಿ ಫೈಟಿಂಗ್ ಆಡಿರ್ತಾನೆ ಅಂದ್ರೆ ಗ್ಲಾಸ್ಟನ್ಬರಿ ಟವರ್ ಅಲ್ಲಿ. ಆ ಜಾಗ ಎಲ್ಲಿದೆ ಅಂತ ಮ್ಯಾಪ್ ಅಲ್ಲಿ ಕಂಡು ಹಿಡ್ಕೋತಾನೆ. ಅದೇ ರೀತಿ ಆ ಜಾಗಕ್ಕೆ ಹೋಗ್ಬೇಕು ಅಂತ ಏನೇನೆಲ್ಲ ಬೇಕು ಅಂದ್ಬಿಟ್ಟು ಪ್ಲಾನಿಂಗ್ ನ ಮಾಡ್ಕೊಂಡು ಮತ್ತೆ ಫೈಟಿಂಗ್ ಆಡೋ ಕೆಲವು ಕವಚಗಳನ್ನ ತಗೊಂಡು ಕುದುರೆ ಮೂಲಕ ಆ ಒಂದು ಜಾಗಕ್ಕೆ ಬರ್ತಾರೆ. ಬಂದಿ ನೋಡಿದಾಗ ಆ ಜಾಗದಲ್ಲಿ ಏನು ಕೂಡ ಇರೋದಿಲ್ಲ. ಯಾವ ರೀತಿ ಆ ಮೊರ್ಗನ್ ಇರೋ ಜಾಗಕ್ಕೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವಾಗ ಅಲೆಕ್ಸ್ ಆ ಒಂದು ತಲವಾರ್ನ ತಗೊಂಡು ಆ ಒಂದು ನೆಲಕ್ಕೆ ಚುಚ್ಚುತ್ತಾನೆ. ಚುಚ್ಚಿದ ತಕ್ಷಣ ಆ ಒಂದು ಜಾಗದಲ್ಲಿ ಒಂದು ಹೋಲ್ ಕ್ರಿಯೇಟ್ ಆಗುತ್ತೆ. ಅದೇ ಒಂದು ಹೋಲ್ ಒಳಗಡೆ ಇವರು ಹೋಗ್ತಾ ಇರ್ತಾರೆ. ಮುಂದೆ ಹೋಗ್ತಿರ್ಬೇಕಾದ್ರೆ 4 ಡೋರ್ ಬರುತ್ತೆ. ಯಾವ ಡೋರ್ ಅಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಾಗ್ತಾ ಇರೋದಿಲ್ಲ. ಅವಾಗ ಎಕ್ಸ್ಕೆಲಿಬರ್ ದಾರಿನ ತೋರಿಸುತ್ತೆ ಯಾವ ಒಂದು ಜಾಗಕ್ಕೆ ಹೋಗ್ಬೇಕು ಅಂತ. ಆ ಒಂದು ಡೋರ್ ಮೂಲಕ ಒಳಗಡೆ ಹೋಗ್ತಿರ್ಬೇಕಾದ್ರೆ ಮರದ ಬೇರುಗಳೆಲ್ಲ ಇವ್ರುಗಳನ್ನ ಸುತ್ತಾಕೊಳ್ಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದರಿಂದ ಇವ್ರುಗಳು ಅದ್ರ ಜೊತೆ ಫೈಟ್ ನ ಮಾಡ್ತಿರ್ಬೇಕಾದ್ರೆ ಬೆಡರ್ಸ್ ಮತ್ತೆ ಕೇಲ ಇಬ್ರನ್ನು ಕೂಡ ಹೇಳ್ಕೊಂಡ್ಬಿಡುತ್ತೆ. ಇದರಿಂದ ಕ್ಲಾನ್ಸ್ ನೀನ್ ಮುಂದೆ ಹೊಂಟೋಗು, ನಾನು ಇವುಗಳನ್ನ ನೋಡ್ಕೋತೀನಿ ಅನ್ಬಿಟ್ಟು ಅದ್ರ ಜೊತೆ ಫೈಟಿಂಗ್ ನ ಹೇಳಿತಾನೆ. ಅಲೆಕ್ಸ್ ಇಲ್ಲಿ ಮುಂದೆ ಬಂದಿರ್ತಾನಲ್ಲ, ಮುಂದೆ ಬಂದ್ ನೋಡಿದಾಗ ಈ ಪಾತಾಳ ಲೋಕಕ್ಕೆ ಬಂದಿರ್ತಾನೆ, ಈ ಮೊರ್ಗನ್ ಇರೋಂತ ಒಂದು ಜಾಗಕ್ಕೆ. ಅವಾಗ ಅವ್ನ ಕಣ್ ಮುಂದೆ ಗಡಿಗೆ ಮೊರ್ಗನ ಕೂಡ ಬರ್ತಾಳೆ. ನಾನು ನಿನ್ನ ಮುಗ್ಸನ ಅಂತ ಇದ್ದೆ, ಆದ್ರೆ ನೀನು ನನ್ನ ಜಾಗಕ್ಕೆ ಬಂದಿದ್ಯಾ. ಈ ಜಾಗದಿಂದ ನೀನ್ ಮತ್ತೆ ಬದುಕಿ ವಾಪಸ್ ಹೋಗೋದಿಲ್ಲ. ಈ ಪ್ರಪಂಚ ಎಲ್ಲ ನಿನ್ಗೆ ಮೋಸ ಮಾಡ್ತಾನೆ ಬರ್ತೈತೆ. ನಿಮ್ ತಂದೆನೂ ಕೂಡ ನಿನ್ಗೆ ಮೋಸ ಮಾಡಿದ್ರು, ನಿಮ್ ತಾಯಿನೂ ಕೂಡ ನಿನ್ಗೆ ಮೋಸ ಮಾಡಿದ್ರು. ಹಿಂಗ್ ಇಷ್ಟು ದಿನ ಸಪೋರ್ಟ್ ಮಾಡ್ತಾ ಇದ್ದ ನಮ್ಮ ಮರ್ಲಿನು, ಅವನು ಕೂಡ ನಿನ್ಗೆ ಮೋಸ ಮಾಡ್ದ ಅಂತ ಇವನ್ ತಲೆಗೆ ಏನೇನೋ ತುಂಬ್ತಾ ಇರ್ತಾಳೆ. ಆಗ ನೋಡ್ತಿದ್ದಂಗೆ ಇವಳು ತನ್ನ ಒಂದು ಮಾಸ್ಟರ್ ರೂಪಕ್ಕೆ ವಾಪಸ್ ಬಂದ್ಬಿಟ್ಟು ಇವನ್ ಮೇಲ್ಗಡೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಾಳೆ. ಇದರಿಂದ ಇವನು ಕೂಡ ತಪ್ಪಿಸ್ಕೊಂಡು ಹೋಗ್ತಾ ಇರ್ತಾನೆ. ಆದ್ರೆ ಕೊನೆ ಟೈಮ್ ಅಲ್ಲಿ ಒಂದು ಜಾಗದಲ್ಲಿ ಬಂದು ನಿಂತ್ಕೊಂಡ್ಬಿಡ್ತಾನೆ. ಆ ಜಾಗದ ಹತ್ರ ಬಂದ್ಬಿಟ್ಟು ಈ ಎಕ್ಸ್ಕೆಲಿಬರ್ ಕೂಡ ನಂದೆ, ಸೂರ್ಯಗ್ರಹಣ ಬಂದಾಗ ನಾನು ಹೊರಗಡೆ ಬರ್ತೀನಿ, ಭೂಮಿನೆಲ್ಲ ಆಕ್ರಮಣ ಮಾಡ್ಕೋತೀನಿ, ಇವಾಗ ನನಗೆ ಎಕ್ಸ್ಕೆಲಿಬರ್ ನ ಕೊಟ್ರೆ ಸರಿ ಇಲ್ಲ ನಾನು ಮುಗಿಸ್ತೀನಿ ಅಂತ. ಅದಕ್ಕೆ ಇವನು ಕೂಡ ಸರಿ ಆಯ್ತು ತಗೊಂಡ್ಬಿಡು, ನನ್ಗೇನು ಮಾಡ್ಬೇಡ ಅಂತ ಒಂದು ಎಕ್ಸ್ಕೆಲಿಬರ್ ನ ಕೊಡೋಕೆಂತ ಹೋಗ್ತಾ ಇರ್ತಾನೆ. ಆದ್ರೆ ಸರಿಯಾದ ಟೈಮ್ ನ ಉಪಯೋಗಿಸ್ಕೊಂಡು ಅದೇ ಒಂದು ಎಕ್ಸ್ಕೆಲಿಬರ್ ಇಂದ ಅಟ್ಯಾಕ್ ಮಾಡ್ಬಿಡ್ತಾನೆ, ಅಂದ್ರೆ ಚುಚ್ಚಿಬಿಡ್ತಾನೆ. ಚುಚ್ಚಿದ ತಕ್ಷಣ ಅವಳು ಕೂಡ ಕೆಳಗಡೆ ಬಿದ್ದೋಗಿ ಆ ಜಾಗ ಪೂರ್ತಿ ಎಲ್ಲ ಡೆಸ್ಟ್ರಾಯ್ ಆಗಕ್ಕೆ ಶುರುವಾಗುತ್ತೆ. ಇದರಿಂದ ಫ್ರೆಂಡ್ಸ್ ಗಳು ರೆಂಬೆಯಿಂದ ಕಟ್ಟಾಕೊಂಡಿದ್ರಲ್ಲ ಅವ್ರುಗಳು ಕೂಡ ರಿಲೀಸ್ ಆಗ್ಬಿಡ್ತಾರೆ. ಇದರಿಂದ ಈ ಜಾಗದಲ್ಲಿ ಇರಬಾರ್ದು ಅನ್ಬಿಟ್ಟು ಎಲ್ಲರೂ ಕೂಡ ಆ ಜಾಗದಿಂದ ತಪ್ಪಿಸ್ಕೊಂಡು ಹೊರಗಡೆ ಬಂದ್ಬಿಡ್ತಾರೆ. ಹೊರಗಡೆ ಬಂದಾಗ ಎಲ್ಲರೂ ಕೂಡ ಖುಷಿ ಪಡ್ತಾ ಇರ್ತಾರೆ. ಫೈನಲಿ ನಾವು ಮೊರ್ಗನನ್ನ ಮುಗಿಸ್ಬಿಟ್ಟು ಅಂತ. ಇನ್ನು ನಮ್ಮ ಭೂಮಿಗೆ ಯಾವುದೇ ರೀತಿ ಅಪಾಯ ಇಲ್ಲ, ನಡೀರಿ ವಾಪಸ್ ಹೋಗೋಣ ಅನ್ಬಿಟ್ಟು ಆ ಒಂದು ಎಕ್ಸ್ಕೆಲಿಬರ್ ಇರುತ್ತಲ್ಲ ಲೇಡಿ ಆಫ್ ದ ಲೇಕ್ ಗೆ ಅದನ್ನು ವಾಪಸ್ ಕೊಟ್ಬಿಟ್ಟು ಅಲ್ಲಿಂದ ಇವ್ರ ಪಾಡಿಗೆ ಇವರು ತನ್ನ ಮನೆಗೆ ವಾಪಸ್ ಬಂದ್ಬಿಡ್ತಾರೆ. ಅಲೆಕ್ಸ್ ಕೂಡ ಯಾರಿಗೂ ಕೂಡ ಗೊತ್ತಾದಂಗೆ ತನ್ನ ರೂಮಿಗೆ ಬಂದು ಮನಗಿರ್ತಾನೆ. ಆದ್ರೆ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ಮತ್ತೆ ಮರ್ಲಿನ್ ವಾಪಸ್ ಬಂದ್ಬಿಟ್ಟು ನೀನು ಜಸ್ಟ್ ಮೊರ್ಗನನ್ನ ಗಾಯ ಮಾಡಿದ್ಯ ಅಷ್ಟೇ, ಅವಳು ಇನ್ನೂ ಸತ್ತಿಲ್ಲ ಅಂತ, ಅವಳು ಮತ್ತೆ ವಾಪಸ್ ಬಂದೇ ಬರ್ತಾ ಇದ್ದಾಳೆ ಅಂತ. ಅಲೆಕ್ಸ್ ಕೂಡ ಡೌಟ್ ಬರುತ್ತೆ, ನಾನೇನ್ ತಪ್ಪು ಮಾಡಿದೆ, ಅವಳು ಯಾಕೆ ಇನ್ನೂ ಸತ್ತಿಲ್ಲ, ನನ್ನಿಂದ ಏನ್ ಮಿಸ್ಟೇಕ್ ಆಯ್ತು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಇವನು ಒಂದು ರೂಲ್ ನ ಬ್ರೇಕ್ ಮಾಡಿರ್ತಾನೆ. ನಮ್ಮನ್ನ ಪ್ರೀತಿಸೋರ್ಗೆ ಮರ್ಯಾದೆನ ಕೊಡ್ಬೇಕು ಅನ್ನೋ ಒಂದು ರೂಲ್ಸ್ ಇರುತ್ತಲ್ಲ, ಅದನ್ನ ಬ್ರೇಕ್ ಮಾಡಿರ್ತಾನೆ. ಆ ವಿಷಯ ಗೊತ್ತಾಗಿ ಇವನು ಇವ್ರ ತಾಯಿ ಹತ್ರ ಹೋಗ್ತಾನೆ. ಯಾಕಪ್ಪ ಅಂದ್ರೆ ನಮ್ಮ ತಾಯಿ ನನಗೆ ಸುಳ್ಳು ಹೇಳೋದ್ರಿಂದ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾನಲ್ಲ. ಇವ್ರ ತಾಯಿ ಹತ್ರ ಹೋದಾಗ ಇವ್ರ ತಾಯಿಯು ಕೂಡ ಇವನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಡ್ತಾಳೆ. ಆಕ್ಚುಲಿ ಇವ್ರ ತಾಯಿ ಇವನ್ ಒಳ್ಳೇದಕ್ಕೋಸ್ಕರ ಅಂತಾನೆ ಮಾಡಿರ್ತಾಳೆ. ನಮ್ಮ ತಂದೆ ಈ ತರ ಒಬ್ಬ ಕೆಟ್ಟವನು ಅಂತ ಗೊತ್ತಾದ್ರೆ ಇವನ್ ತುಂಬಾ ಬೇಜಾರು ಮಾಡ್ಕೊಂಡು ಇವನು ಕೂಡ ಒಂದು ಕೆಟ್ಟ ತರ ಇಲ್ಲಿ ನಡೆದ್ಬಿಡ್ತಾನೆ ಅನ್ನೋ ಒಂದು ಭಯದಿಂದ ಈ ರೀತಿ ಒಂದು ಬುಕ್ ನ ಬರೆದ್ಬಿಟ್ಟು ಇವನು ಕೂಡ ಒಂಥರ ಯೋಧನ್ ರೀತಿ ಮಾಡೋಣ ಅನ್ಬಿಟ್ಟು ಇದು ನಿಮ್ ತಂದೆ ಬರ್ದಿರೋದು ನಿನ್ಗೋಸ್ಕರ ಅಂತ ಹೇಳಿ ಇವನ್ಗೋಸ್ಕರನೇ ಮಾಡಿರ್ತಾನೆ. ಈ ವಿಷಯ ಇವನಿಗೆ ಗೊತ್ತಾಗ್ಬಿಟ್ಟು ಇವ್ರ ತಾಯಿಗೆ ಸಾರಿ ಕೇಳ್ತಾ, ನೀವು ಬರ್ದಿರಂತಹ ಬುಕ್ ಇದೆಯಲ್ಲ ಅದು ಸುಮ್ನೆ ನೀವು ಕಥೆಯಾಗಿ ಬರ್ದಿಲ್ಲ, ಅದ್ ನಿಜವಾಗ್ಲೂ ಇದೆ, ತೋರಿಸ್ತೀನಿ ಬನ್ನಿ ನಿಮ್ಗೆ ಅನ್ಬಿಟ್ಟು ಮನೆ ಒಳಗಡೆ ಬಾಟಬ್ಗೆ ನೀರ್ನ ಆನ್ ಮಾಡ್ಬಿಟ್ಟು ನನ್ನ ಒಂದು ಎಕ್ಸ್ಕೆಲಿಬರ್ ನ ನಾನು ವಾಪಸ್ ಕೇಳ್ತಾ ಇದ್ದೀನಿ ಅಂತ ಲೇಡಿ ಆಫ್ ದ ಲೇಕ್ ನ ಕೇಳ್ತಾನೆ. ಇದರಿಂದ ಲೇಡಿ ಆಫ್ ದ ಲೇಕ್ ಕೂಡ ಇವನ್ ತಲ್ವಾರ್ನ ವಾಪಸ್ ಕೊಟ್ಬಿಡ್ತಾಳೆ. ಇದನ್ನ ನೋಡಿ ಇವಳಿಗೆ ಶಾಕ್ ಆಗ್ತಾ ಇರುತ್ತೆ. ಮತ್ತೆ ನನ್ಗೆ ತುಂಬಾ ದುಡ್ಡು ಕೆಲಸ ಇದೆ, ಆದಷ್ಟು ಬೇಗ ಮುಗಿಸ್ಬಿಟ್ಟು ಬರ್ತೀನಿ ಅನ್ಬಿಟ್ಟು ಇವನ್ ಫ್ರೆಂಡ್ಸ್ ಗಳನ್ನೆಲ್ಲ ಮತ್ತೆ ಕೊಂಡಿಸ್ಕೊಂಡು ಮೀಟಿಂಗ್ ಮಾಡ್ತಾ ಇರ್ತಾನೆ. ಇವತ್ತೇ ಸೂರ್ಯಗ್ರಹಣ ಇರೋದು, ಇವತ್ತೇ ನಾವು ಅವಳನ್ನ ಬೇಗ ಮುಗಿಸ್ಬೇಕು, ಇಲ್ಲಾಂದ್ರೆ ಅವಳು ಈ ಒಂದು ಭೂಮಿ ಮೇಲೆ ಬಂದ್ಬಿಡ್ತಾಳೆ ಅಂತ. ಅಲೆಕ್ಸ್ ಇವರೆಲ್ಲರಿಗೂ ಕೂಡ ಒಂದು ಪ್ಲಾನ್ ನ ಕೊಡ್ತಾನೆ. ಈ ಸ್ಕೂಲಲ್ಲಿರೋ ಮಕ್ಕಳನ್ನೆಲ್ಲಾನು ಕೂಡ ನಮ್ ಕಡೆ ಮಾಡ್ಕೊಂಡು ಅವರೆಲ್ಲರೂ ಕೂಡ ಫೈಟ್ ಗೆ ಇಳಿಸೋಣ ಅಂತ. ಅದೇ ರೀತಿ ಮಾಡೋಣ ಅನ್ಬಿಟ್ಟು ಮರ್ಲಿನ್ ಕೂಡ ಇವರೆಲ್ಲರಿಗೂ ಕೂಡ ತನ್ನ ಒಂದು ಮ್ಯಾಜಿಕ್ ನ ಉಪಯೋಗಿಸ್ಬಿಟ್ಟು ಇವನು ಹೇಳೋ ರೀತಿ ಎಲ್ಲರನ್ನು ಕೂಡ ಕೇಳೋ ರೀತಿ ಮಾಡ್ಬಿಡ್ತಾನೆ. ಇವ್ರುಗಳು ಎಲ್ಲರಿಗೂ ಕೂಡ ಆಯುಧಗಳು ಮತ್ತೆ ಹೇಗೆ ಫೈಟ್ ನ ಮಾಡ್ಬೇಕು ಅನ್ನೋ ಟ್ರಿಕ್ಸ್ ಗಳು ಮತ್ತೆ ಟ್ರಾಪ್ಸ್ ಗಳು ಎಲ್ಲಾನು ಕೂಡ ಫಿಕ್ಸ್ ಮಾಡ್ತಾರೆ. ಆಗ ನೋಡ್ತಿದ್ದಂಗೆನೆ ನೈಟ್ ಕೂಡ ಆಗೋಗ್ಬಿಡುತ್ತೆ. ಇವ್ರುಗಳು ಎಲ್ಲರೂ ಕೂಡ ಕಾಯ್ಕೊಂಡ್ ಕೂತಿರ್ತಾರೆ ಮಾಸ್ಟರ್ ಜೊತೆ ಫೈಟ್ ಮಾಡೋದಕ್ಕೆ ಅನ್ಬಿಟ್ಟು. ಆ ಒಂದು ಮಾಸ್ಟರ್ಸ್ ಗಳು ಕೂಡ ಎಲ್ಲರೂ ಕೂಡ ಆಚೆ ಬರುತ್ತೆ. ಆಚೆ ಬಂದ್ಬಿಟ್ಟು ಈ ಒಂದು ಸ್ಕೂಲ್ ಮೇಲೆ ಅಟ್ಯಾಕ್ ಮಾಡೋಕೆ ಅಂತ ಬರ್ತಿರ್ಬೇಕಾದ್ರೆ ಇವ್ರುಗಳು ಕೂಡ ತುಂಬಾ ಟ್ರಾಪ್ಸ್ ಗಳನ್ನ ಹಾಕಿರ್ತಾರಲ್ಲ, ಆ ಒಂದು ಟ್ರಾಪ್ ಗಳಿಗೆ ಎಲ್ಲಾ
ಕೂಡ ಸಿಗಾಕೊಂಡು ಸತ್ತು ಹೋಗ್ತಾ ಇರ್ತವೆ. ಆದ್ರೆ ನೋಡಿದ್ರೆ ಇನ್ನೂ ಜಾಸ್ತಿ ಮಾನ್ಸ್ಟರ್ಸ್ ಗಳು ಬರ್ತಾನೆ ಇರುತ್ತೆ. ಇದರಿಂದ ಅಲೆಕ್ಸ್ ಇವರೆಲ್ಲರನ್ನು ಕೂಡ ಸ್ಕೂಲ್ ನ ಒಂದು ಟಾಪ್ ಗೆ ಬರೋದಕ್ಕೆ ಹೇಳ್ತಾನೆ. ಇದರಿಂದ ಎಲ್ಲಾ ಮಕ್ಕಳು ಕೂಡ ಸ್ಕೂಲ್ ನ ಒಂದು ಟಾಪ್ ಮೇಲೆ ಹೋಗ್ತಾರೆ. ಹೋಗ್ಬಿಟ್ಟು ನೋಡ್ತಾ ಇರ್ತಾರೆ ಮಾನ್ಸ್ಟರ್ಸ್ ಗಳೆಲ್ಲ ಬರ್ತಾ ಇದಾವೆ, ಇವಳೆಲ್ಲ ಹೋದ್ಲು ಮೊರ್ಗ್ಯಾನ ಅಂತ. ಆಗ ನೋಡ್ತಿದ್ದಂಗೆ ಅಲ್ಲಿಗೆ ಮೊರ್ಗ್ಯಾನ ಕೂಡ ಬರ್ತಾಳೆ. ಬಂದಾಗ ಅವನ್ಗೆ ಈ ಮರ್ಲಿನ್ ಸಿಗ್ತಾನೆ. ಮರ್ಲಿನ್ ಹತ್ರ ಮಾತಾಡ್ತಾ ಇರ್ತಾನೆ, ಈಚೆ ಹುಡುಗರ್ನೆಲ್ಲ ಹಾಕೊಂಡು ನನ್ನ ನಾಶ ಮಾಡೋಕೆ ಟ್ರೈ ಮಾಡ್ತೀಯಾ, ಇವ್ರುಗಳನ್ನೆಲ್ಲ ಇಲ್ಲಿ ಹೊಸ್ಕಾಕ್ಬಿಡ್ತೀನಿ ನೋಡು ಅಂತ. ಅದಕ್ಕೆ ಅವನು ಕೂಡ ಈ ಮಕ್ಕಳಿರೋ ಸೋಲ್ಗಳೆಲ್ಲ ತುಂಬಾ ಪ್ಯೂರ್ ಸೋಲ್ಗಳು, ನಿನ್ ಕೈಲಿ ಅವ್ರನ್ನ ಏನ್ ಮಾಡ್ಕೊಳ್ಳೋದಿಕ್ ಆಗೋದಿಲ್ಲ ಅಂತ. ಅವಾಗ ನೋಡ್ತಿದ್ದಂಗೆನೆ ಮೊರ್ಗ್ಯಾನ ಕೂಡ ತನ್ನ ಮಾನ್ಸ್ಟರ್ ರೂಪಕ್ಕೆ ಬಂದ್ಬಿಟ್ಟು ಇಲ್ಲಿರೋರನ್ನ ಸಾಯಿಸೋಕೆ ಟ್ರೈ ಮಾಡ್ತಾ ಇರ್ತಾಳೆ. ಅವಾಗ ಅಲೆಕ್ಸ್ ಒಂದು ಐಡಿಯಾನ ಉಪಯೋಗಿಸಿ ಹಗ್ಗನ ಯೂಸ್ ಮಾಡ್ಬಿಟ್ಟು ಎಲ್ಲಾ ಮಕ್ಳಿಗೂ ಕೊಟ್ಬಿಟ್ಟು ಅವಳನ್ನ ಕಟ್ಟಾಕೋ ರೀತಿ ಮಾಡ್ತಾ ಇರ್ತಾನೆ. ಅದೇ ರೀತಿ ಎಲ್ಲಾ ಮಕ್ಳುಗಳು ಕೂಡ ಒಂದು ಹಗ್ಗನ ತಗೊಂಡು ಅವಳ ಕತ್ಕೆಲ್ಲ ಹಾಕ್ಬಿಟ್ಟು ಅವಳುಗಳನ್ನ ಲಾಕ್ ಮಾಡೋಕೆ ಟ್ರೈ ಮಾಡ್ತಾ ಇರ್ತವೆ. ಇದರಿಂದ ಇವಳಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಟ್ಟು ತುಂಬಾ ಬೆಂಕಿನ ಹೋಗ್ಲಿಕ್ಕೆ ಶುರು ಮಾಡ್ತಾಳೆ. ಮತ್ತೆ ಮರ್ಲಿನು ಇವಳ ಮುಗ್ಸಕ್ಕೆ ಅಂತ ಬಂದಾಗ ಅವನ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾಳೆ ಇವಳು. ಇದರಿಂದ ಮರ್ಲಿನು ತುಂಬಾ ಇಂಜರ್ಡ್ ಆಗಿ ಹೋಗ್ಬಿಡ್ತಾನೆ. ಅವಾಗ ಅಲೆಕ್ಸ್ ಬಂದ್ಬಿಟ್ಟು ಒಂದು ಎನರ್ಜಿ ಡ್ರಿಂಕ್ ನ ಕೊಡ್ತಾನೆ. ಕೊಟ್ಟಿದ ತಕ್ಷಣ ಇವನ್ ಅದನ್ನ ಕುಡಿದು ಇವನಿಗೆ ಫುಲ್ ಜೋಶ್ ಬಂದ್ಬಿಟ್ಟು ಇವನ ಒಂದು ಮ್ಯಾಜಿಕ್ ಪವರ್ ನ ಯೂಸ್ ಮಾಡಿ ಒಂದು ಪೋರ್ಟಲ್ ನ ಓಪನ್ ಮಾಡ್ತಾನೆ. ಓಪನ್ ಮಾಡಿ ಅವಳನ್ನ ಪರ್ಮನೆಂಟ್ ಆಗಿ ನಾಶ ಮಾಡೋ ರೀತಿ ಆ ಒಂದು ಪೋರ್ಟಲ್ ನ ಕ್ರಿಯೇಟ್ ಮಾಡಿರ್ತಾನೆ. ಅದೇ ಟೈಮ್ಗೆ ಇವನು ಕೂಡ ಒಂದು ಎಕ್ಸ್ಕೆಲಿಬರ್ ಇಂದ ಹೋಗ್ಬಿಟ್ಟು ಅವಳನ್ನ ಚುಚ್ಬಿಟ್ಟು ಅವಳ ಕತೆನ ಮುಗಿಸ್ಬಿಡ್ತಾನೆ. ಅದೇ ರೀತಿ ಮೊರ್ಗ್ಯಾನ ಕೂಡ ಆ ಒಂದು ಪೋರ್ಟಲ್ ಒಳಗಡೆ ಹೊರಟೋಗ್ಬಿಟ್ಟು ಪರ್ಮನೆಂಟ್ ಆಗಿ ನಾಶನೇ ಆಗೋಗ್ಬಿಡ್ತಾಳೆ. ಮೊರ್ಗ್ಯಾನನ್ನ ಸೋಲ್ಸಿರೋದ್ರಿಂದ ಎಲ್ಲರಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಮತ್ತೆ ಮರ್ಲಿನ್ ಕೂಡ ಇಲ್ಲಿಂದ ಹೋಗೋಂತ ಟೈಮ್ ಬಂದಿರುತ್ತೆ. ಮರ್ಲಿನ್ ಕೂಡ ಹೋಗೋ ಟೈಮ್ ಅಲ್ಲಿ ತುಂಬಾ ಚೆನ್ನಾಗಿ ಫೈಟ್ ನ ಮಾಡಿದ್ರಿ, ನೀವು ಇಷ್ಟು ಚೆನ್ನಾಗಿ ಫೈಟ್ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಫೈನಲಿ ನಾನು ಬಂದಿರೋ ಕೆಲಸ ಮುಗಿತು, ನಾನು ಇನ್ನು ವಾಪಸ್ ಹೋಗ್ತಾ ಇದ್ದೀನಿ. ಇನ್ಮೇಲೆ ನೀವುಗಳು ನಿಮ್ ಜೀವನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ, ಇನ್ಮೇಲೆ ನಿಮ್ಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅಂತ ಅವರೆಲ್ಲರಿಗೂ ಕೂಡ ಒಂದು ಗುಡ್ ಬೈ ನ ಹೇಳಿ, ಮತ್ತೆ ಇವ್ರುಗಳು ಏನೇನ್ ಮಾಡಿದ್ರು ಅಂತ ಎಲ್ಲಾನು ಕೂಡ ಒಂದು ಕತೆ ರೂಪದಲ್ಲಿ ಒಂದು ಬುಕ್ ನ ಬರೆದು ಇವ್ರ ಕೈಗೂ ಕೊಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಅಲೆಕ್ಸ್ ಕೂಡ ಒಂದು ತಲ್ವಾರ್ನ ನದಿಗೆ ಎಸ್ಬಿಡ್ತಾನೆ. ಆಗ ಲೇಡಿ ಆಫ್ ದಿ ಲೇಕ್ ಆ ತಲ್ವಾರ್ನ ತಗೊಂಡು ಹೊಂಟೋಗ್ಬಿಡುತ್ತೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿನ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗೋ ತರನೇ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನೆಲ್ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.